ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ಭಾರತ್ಯೈ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ವಾಯವೇ ನಮಃ. ಶ್ರೀ ಬ್ರಹ್ಮಣೇ ನಮಃ. ಶ್ರೀ ಲಕ್ಷ್ಮೀ ನಮಃ. ಶ್ರೀ ನಾರಾಯಣಾಯ ನಮಃ. ಶ್ರೀ ರಾಮಾಯ ನಮಃ. ಮೋಕ್ಷಪ್ರದ ಶ್ರೀ ವಾಸುದೇವಾಯ ನಮಃ. ಹರಿ ಓಂ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನೃತೆ ತ್ವಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಚ್ಛಕ್ತಿಃ ಪ್ರಬೋಧಯನ್ ಏಕ ಏವ ಮಹಾಶಕ್ತಿಃ ಕುರುತೆ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯಾ ಯ ಏತತ್ಪರತಂತ್ರಂತು ಸರ್ವಮೇವ ಹರೇಃ ಸದಾ ವಶಮಿತ್ಯೇವ ಜಾನಾತಿ ಸಂಸಾರಾನ್ ಮುಚ್ಯತೆ ಹಿ ಸಹ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆಪಿ ವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಜ್ಞಾನಪ್ರದಃ ಸ ಭಗವಾನ್ ಕಮಲಾವಿರಿಂಚ ಶರ್ವಾದಿಪೂರ್ವಜಗತೋ ನಿಖಿಲಾದ್ವರಿಷ್ಠಃ ಭಕ್ತ್ಯೈವ ತುಷ್ಯತಿ ಹರಿಪ್ರವಣತ್ವಮೇವ ಸರ್ವಸ್ಯ ಧರ್ಮ ಇತಿ ಪೂರ್ವವಿಭಾಗ ಸಂಸ್ಥಃ. ನಿರ್ದೋಷಕ ಸ್ತುತಿವಿಹೀನ ಉದಾರಪೂರ್ಣ ಸಂವಿದ್ಗುಣ ಸಕಲಕತ್ ಪ್ರಥಮಾತ್ಮಶಕ್ತಿಃ ಮೋಕ್ಷೈಕಹೇತುರಸುರೂಪಸುರೈಶ್ಚ ಮುಕ್ತೈಃ ವಂದ್ಯಃ ಸ ಏಕ ಇತಿ ಚೋಕ್ತಮಥೋತ್ತರಾರ್ಧೇ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನಮಂ ಸ್ಪಷ್ಟಸುಭಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಮದ್ಭಕ್ತೌ ಜ್ಞಾನಪೂರ್ತೌ ಅನುಪಧಿಕಬಲ ಪ್ರೋನ್ನತಿ ಸ್ಥೈರ್ಯ ಧೈರ್ಯ ಸ್ವಾಭಾವ್ಯಾಧಿಕ್ಯ ತೇಜಸ್ಸು ಮತಿದಮಶಮೇಶ್ವಲ್ಯ ಅಸ್ಯ ತುಲ್ಯೋ ನ ಕಶ್ಚಿತ್. ಶೇಷೋ ರುದ್ರಃ ಸುಪರ್ಣೋऽಪ್ಯುರುಗಣ ಸಮಿತೋ ನೋ ಸಹಸ್ರಾಂಶತುಲ್ಯಾಃ ಅಸ್ಯೇತ್ಯಸ್ಮಿನ್ಮದಂಶಂ ಪದಮಹಮುನಾ ಸಾರ್ಧಮೇವೋಪಭುಕ್ಷೆ. ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ. ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕೇಶಪರಮ ಸುಭಕ್ತಿಪೂರ್ವಕ ವ್ಯಾಸಕೃತ ಗ್ರಂಥಗಳನ್ನರಿತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದಯೋ ಲೋಕದೊಳು ಪಾಶಪಾಣಿಯೇ ಪ್ರಾರ್ಥಿಸೋನುಪದೇಶಸನಗದರರ್ಥಗಳ ಕರುಣಾ ಸಮುದ್ರ ಕೃಪಾ ಕಟಾಕ್ಷದಿ ನೋಡು ಪ್ರತಿದಿನದಿ. ಮಿಥ್ಯಾ ಸಿದ್ಧಾಂತ ದುರ್ಧ್ವಂತ ವಿಧ್ವಂಸನ ವಿಚಕ್ಷಣ
ಜಯತೀರ್ಥಖ್ಯತರಣಿರ್ಭಾಸತಾಂ ನೋ ಹೃದಂಬರೆ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಾಂತಮರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃಥಾಃ. ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಯಸ್ಯ ದೇವೇ ಭಕ್ತಿಃ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಲೌಕಿಕ ಫಲಲಕ್ಷಣಾಮೃತದೋಹಿನೀಂ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನುಮುಪಸ್ಮಹೆ. ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಃ ಕಣಾಃ. ಋತೆ ಭವಂತಂ ನಹಿತಂ ನಿಹಂತ ತ್ವಮೇಕ ಏವಾಶಿಖಿಲ ಶಕ್ತಿಪೂರ್ಣಃ. ತತೋ ಭವಂತಂ ಶರಣಂ ಗತಾ ವಯಂ ತಮೋ ನಿಹತ್ತಿ ನಿಜಬೋಧ ವಿಗ್ರಹಂ. ಅಗಣ್ಯ ದಿವ್ಯೋರು ಗುಣರ್ಣವಃ ಪ್ರಭುಃ ಸಮಸ್ತ ವಿದ್ಯಾಧಿಪತಿರ್ಜಗದ್ಗುರುಃ. ಅನಂತ ಶಕ್ತಿರ್ಜಗದೀಶ್ವರೇಶ್ವರಃ ಸಮಸ್ತ ದೋಷಾತಿ ವಿದೂರ ವಿಗ್ರಹಃ. ಶ್ರೀ ಗುರುಭ್ಯೋ ನಮಃ. ನಾರಾಯಣನ ಸರ್ವೋತ್ತಮ ಸರ್ವಗುಣ ಪರಿಪೂರ್ಣ ನಿರವಧಿಕ ಅನಂತ ಸ್ವತಂತ್ರ ಗುಣಪರಿಪೂರ್ಣನಾದ ಸ್ವತಂತ್ರ ಸ್ವಾತಂತ್ರ್ಯೇಣ ಸರ್ವದೋಷ ದೂರನಾದ ಸರ್ವಸ್ವಾಮಿ ಸ್ವತಂತ್ರ ಸರ್ವೇಶ್ವರ ಸರ್ವಾಧಾರ ಸರ್ವವ್ಯಾಪ್ತ ಸರ್ವಸಾಕ್ಷಿ ಸರ್ವಕರ್ಮಕರ್ತೃ ಸರ್ವಕರ್ಮ ಫಲಪ್ರದ ಷಡ್ಗುಣೈಶ್ವರ್ಯ ಪೂರ್ಣನಾದ ಸರ್ವಾಂತರ್ಯಾಮಿ ಸರ್ವವ್ಯಾಪ್ತ ಅನಂತ ಕರುಣಾಮಯನಾದ ಕ್ಷಮಾಸಾಗರ ಭಗವಂತನ ಹಾಗೂ ಆ ಭಗವಂತನ ವಿಶಿಷ್ಟ ಅಧಿಷ್ಠಾನರಾಗಿರುವ ರಮಾ ಬ್ರಹ್ಮ ವಾಯು ಭಾರತಿ ಸರಸ್ವತಿ ಶೇಷ ಗರುಡ ರುದ್ರ ಷಣ್ಮಹಿಷಿಯರು ಸೌಪರ್ಣಿ ವಾರುಣಿ ಪಾರ್ವತಿ ಇಂದ್ರ ಕಾಮ ಆಹಂಕಾರಿಕ ಪ್ರಾಣ ಗುರು ದಕ್ಷ ಅನಿರುದ್ಧ ಸ್ವಯಂಭವಮನು ಶಚಿ ರತಿ ಮುಂತಾದ ಸಕಲ ದೇವತೆಗಳ ವಿಶೇಷವಾಗಿ ಈ ಗ್ರಂಥವನ್ನು ಬರೆದ ಗಣಪತಿ ಈ ಗ್ರಂಥ ಪ್ರತಿಪದ್ಯರಾದ ಸೂರ್ಯ ಚಂದ್ರ ಯಮಾದಿ ನಿರೃತಿ ಅಶ್ವಿನಿ ಕುಬೇರ ವಿಶ್ವಕ್ಸೇನ ಮುಂತಾದ ದೇವತೆಗಳ ವಿಶ್ವಾಮಿತ್ರ ವಸಿಷ್ಠಾದಿ ಭೃಗು ವಿಶ್ವಾಮಿತ್ರ ವಸಿಷ್ಠಾದಿ ಋಷಿಗಳ ಸಕಲ ತೀರ್ಥಾಭಿಮಾನಿ ದೇವತೆಗಳು ಸಕಲ ಪರ್ವತಾಭಿಮಾನಿ ದೇವತೆಗಳು ಸಕಲ ಕ್ಷೇತ್ರಾಭಿಮಾನಿ ದೇವತೆಗಳು ಸಕಲ ಲೋಕಾಭಿಮಾನಿ ದೇವತೆಗಳು ಅಧ್ಯಾತ್ಮದಲ್ಲಿರುವ ಸಕಲ ನಾಡ್ಯಾಭಿಮಾನಿ ದೇವತೆಗಳು ಇಂದ್ರಿಯಾಭಿಮಾನಿ ದೇವತೆಗಳು ಮನಸ್ಸು ಪ್ರಾಣ ಇವುಗಳಿಗೆ ಅಭಿಮಾನಿಯಾದ ಸಕಲ ದೇವತೆಗಳ ಸಮಸ್ತ ಋಷಿಗಳ ರಾಜರ ಮತ್ತು ಪದ್ಮನಾಭತೀರ್ಥ ನರಹರಿತೀರ್ಥ ಮಾಧವತೀರ್ಥ ಅಕ್ಷೋಭ್ಯತೀರ್ಥರ ಟೀಕಾಕೃತ್ಪಾದರ ಕವೀಂದ್ರ ರಘುನಾಥ ವಿಬುಧೇಂದ್ರ ಶ್ರೀಪಾದರಾಜ ವ್ಯಾಸರಾಜ ವಾದಿರಾಜ ವಿಜಯೀಂದ್ರ ರಘುತ್ತಮ
ರಾಘವೇಂದ್ರ, ವಿದ್ಯಾಧೀಶ, ಸತ್ಯವ್ರತ, ವೇದೇಶತೀರ್ಥ, ಯಾದವಾರ್ಯ, ಸತ್ಯಬೋಧ, ಸತ್ಯಧರ್ಮ, ಸತ್ಯಕಾಮ ಇತ್ಯಾದಿ ಸಕಲ ಗುರುವರೆಣ್ಯರ, ಸತ್ಯ ಪರಾಕ್ರಮ ತೀರ್ಥರು, ಸತ್ಯವೀರ ತೀರ್ಥರು, ಸತ್ಯಜ್ಞಾನರು, ನಮ್ಮ ಪರಮ ಗುರುಗಳಾಗಿರುವ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ, ಸತ್ಯಪ್ರಜ್ಞ ತೀರ್ಥ ಶ್ರೀಪಾದಂಗಳವರು, ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು, ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು, ಅದ್ಯ ಪೀಠದಲ್ಲಿ ವಿರಾಜಮಾನರಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ, ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು, ಯಾದವಾರ್ಯರು, ಶ್ರೀನಿವಾಸ ತೀರ್ಥರು, ಇನ್ನನೇಕ ಈ ಎಲ್ಲ ಮಹಾನುಭಾವರ ಕನಕದಾಸ, ವಿಜಯದಾಸ, ಪ್ರಸನ್ನ ವೆಂಕಟದಾಸ, ಜಗನ್ನಾಥ ಗೋಪಾಲದಾಸ, ಜಗನ್ನಾಥದಾಸ ಮುಂತಾದ ಮಹಾದಾಸವರೆಣ್ಯರ ಪರಮಾನುಗ್ರಹದಿಂದ ಅವರೆಲ್ಲರ ಪ್ರೇರಣೆ, ಅವರೆಲ್ಲರ ಆಜ್ಞೆ, ಅವರೆಲ್ಲರ ಪ್ರೀತ್ಯರ್ಥವಾಗಿ ನಮ್ಮ ನಿಮ್ಮ ಎಲ್ಲರ ಅಂತರ್ಯಾಮಿಯಾಗಿರುವ ಬಿಂಬರೂಪನಿಂದ ಅಭಿನ್ನವಾದ ಗುರುಗಳ, ಪರಮಗುರುಗಳ ಹಾಗೂ ಸಮಸ್ತ ಗುರುದೇವತೆಗಳ ಅಂತರ್ಯಾಮಿಯಾದ ಶ್ರೀಪ್ರಾಣನಾಥನಾದ ಪರಮಾತ್ಮನ ಮಧ್ವಾಂತರಕರಣರೂಢನಾಗಿರುವ ಭಗವಾನ್ ವೇದವ್ಯಾಸ ದೇವರಿಂದ ಅಭಿನ್ನನಾದ ಕೃಷ್ಣಾದ್ಯನಂತ ರೂಪಿಯಾದ ಅನಂತ ಗುಣ, ಅನಂತ ರೂಪ, ಅನಂತ ಕ್ರಿಯೋಪೇತನಾದ ಮೂಲರೂಪಿ ನಾರಾಯಣನ ಪ್ರೀತ್ಯರ್ಥ ಪೂಜಾರೂಪವಾಗಿ ಮಹಾಭಾರತ ಪ್ರವಚನವನ್ನ ಈ ಚಾತುರ್ಮಾಸ್ಯದ ಮೊದಲನೇ ದಿವಸ ಪವಿತ್ರವಾದ ಏಕಾದಶಿ, ಶಯನಿ ಏಕಾದಶಿ, ಇವತ್ತಿನ ದಿವಸ ಸತ್ಯಾತ್ಮತೀರ್ಥರ ವಿಶೇಷವಾದ ಅನುಜ್ಞೆಯನ್ನ, ಪೂಜ್ಯ ಕೃಷ್ಣಾಚಾರ್ಯರ, ಪೂಜ್ಯ ಅಶ್ವತ್ಥಾಮಾಚಾರ್ಯರ ಅನುಜ್ಞೆಯನ್ನ ಪಡೆದು, ನಮ್ಮ ತಾಯಿ ಹಾಗೂ ಎಲ್ಲ ಹಿರಿಯರ ಅನುಜ್ಞೆಯನ್ನ ಪಡೆದು ನನಗೆ ಅತ್ಯಂತ ದುಸ್ಸಾಧ್ಯವಾಗಿರುವಂತಹ ಮಹಾಭಾರತ ಪ್ರವಚನ, ಅದನ್ನ ವರ್ಣಾಭಿಮಾನಿ ದೇವತೆಗಳು, ವರ್ಣ ಪ್ರತಿಪಾದ್ಯನಾದ ಪರಮಾತ್ಮ, ಅಜಾದಿರೂಪಿಯಾದ ಭಗವಂತನ ವಿಶಿಷ್ಟ ಅನುಸಂಧಾನವನ್ನ ಬರುವಂತೆ ಈ ಸಮಗ್ರವಾದ ವಾಂಗ್ಮಯದಿಂದ ಪ್ರತಿಪಾದ್ಯನಾಗಿರುವ ವಿಷ್ಣು ನಾಮಕನಾಗಿರುವ ಭಗವಂತ ಅನಂತ ಗುಣಪೂರ್ಣ, ದೇಶತಃ ಕಾಲತಃ ಗುಣತಶ್ಚ ಪರಿಪೂರ್ಣನಾದ ರಮಬ್ರಹ್ಮೇಶ ಪೂರ್ವಕರಿಗೆ ಪ್ರಣೇತೃವಾದ ಅನಂತ ಬಲಪೂರ್ಣನಾದ ಆ ಭಗವಂತನ ಪೂರ್ವೋತ್ತರ ವರ್ಣ ಸಂಧಿ ಸಂಧಾನಗಳಿಂದ ಪ್ರತಿಪಾದ್ಯನಾದ ಭಗವಂತನ ಸ್ಮರಣಪೂರ್ವಕ ಜೀವಸ್ವರೂಪ, ಜೀವಾಂತರ್ಯಾಮಿ, ದೇಹಾಂತರ್ಯಾಮಿ, ಜೀವವ್ಯಾಪ್ತ, ದೇಹವ್ಯಾಪ್ತ ಭಗವಂತನ ಷಡ್ವಿಧ ಗಾಯತ್ರಿ ಪ್ರತಿಪಾದ್ಯ, ವಾಗಿಂದ್ರಿಯದಲ್ಲಿ ಅಗ್ನಿದೇವತೆಯಲ್ಲಿ ವಿಶೇಷವಾಗಿದ್ದು ಹಯಗ್ರೀವ ಶ್ರೀರೂಪನಾದ ಹಯಶೀರ್ಷ ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದ ಓಷ್ಠಾಪಿದಾನಾನಕುಲಿ ದಂತೈ ಪರಿವೃತಾಪವಿ ಸರ್ವಸ್ಯೈ ವಾಚ ಈಶಾನ ಚಾರುಮಾಮಿಹ ವಾದಯೇದಿತಿ ವಾಗ್ರಸಃ ಎಂಬುದಾಗಿ ಪ್ರತಿಪಾದ್ಯನಾದ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಿ ಆತ್ಮ ತನ್ನ ಸೇವೆಯನ್ನ ನಮ್ಮಿಂದ ಹಠಾತ್ತಾಗಿ ನಮ್ಮ ಪೂರ್ವ ಪುಣ್ಯಗಳನ್ನೆಲ್ಲ ಗುರುಗಳ ಅನುಗ್ರಹ, ದೇವತಾನುಗ್ರಹವನ್ನು ಮಾಡಿಸಿ ಅದನ್ನು ಪ್ರಚೋದನೆ ಮಾಡಿ, ಅದರ ಪ್ರೇರಣೆಗೆ ಮಾಡಿ, ಅದರಿಂದ ನಮ್ಮಿಂದ ಈ ಸತ್ಕರ್ಮವನ್ನು ಮಾಡಿಸಲಿ. ಸಕಲ ಪಾಪಗಳು ಈ ಮಹಾಭಾರತದ ಪ್ರತ್ಯಕ್ಷರದ ಶ್ರವಣದಿಂದ ಪರಿಹಾರವಾಗಲಿ, ಭಗವಂತನ ಸ್ಮರಣೆಯಾಗಲಿ, ವಿಶಿಷ್ಟವಾದ ಜ್ಞಾನ, ಭಕ್ತಿ, ವೈರಾಗ್ಯಗಳು ನಮಗೆ ದೊರೆಯಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸಕಲ ಅನಿಷ್ಟಗಳನ್ನು ಪರಿಹಾರ ಮಾಡಿ ಸಾಧನೆಗೆ ಬೇಕಾದ ಸಕಲ ಇಷ್ಟಗಳನ್ನು ಕೊಟ್ಟು ಪರಮಾತ್ಮ ನಮ್ಮನ್ನ ರಕ್ಷಿಸ್ತಾನೆ. ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದಾ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯಾತ್ರ ಸಮರ್ಪಣಂ ಅಖಂಡಾ ತ್ರಿವಿಧಾ ಪೂಜಾ ತದ್ರತ್ಯೈವ ಸ್ವಭಾವತಃ ರಕ್ಷತೀತ್ಯೇವ ವಿಶ್ವಾಸಃ ತದೀಯೋಹಂ ಸಮೇಪತಿ ಶರಣಾಗತಿರೇಷಾ ಸ್ಯಾತ್ ವಿಷ್ಣು ಮೋಕ್ಷ ಫಲಪ್ರದ. ಅತ್ಯಂತ ಪರತಂತ್ರಧಮರು, ಅತ್ಯಂತ ಅಧಮರಾಗಿರುವ ನಮ್ಮಂಥ ಸಾಮಾನ್ಯರಿಂದ ಭಗವಂತ ವಿಶಿಷ್ಟವಾದ ನಮ್ಮ ಯೋಗ್ಯವಾದಂತಹ ಸಾಧನೆಯನ್ನ ಮಾಡಿಸಿ
ಉದ್ಧಾರವನ್ನು ಮಾಡಲಿ ಅಂತ ಹೇಳಿ ಪರತಂತ್ರರಾದ ನಾವು, ಸ್ವತಂತ್ರ ತಮನಾದ ಸರ್ವರಿಗೆ ಅಧೀನರಾಗಿರುವ ನಾವು, ಸರ್ವಸ್ವಾಮಿಯಾದ ಪರಮಾತ್ಮನಿಗೆ, ಆತ್ಮಬ್ರಹ್ಮ ಶಬ್ದವಾಚ್ಯನಾದ ವಿಷ್ಣು ನಾಮಕ ನಾರಾಯಣನಿಗೆ, ಬಿಂಬರೂಪಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿ ಮಹಾಭಾರತದ ಪ್ರಾರಂಭವನ್ನ ಇವತ್ತಿನ ದಿವಸ ಮಾಡ್ತೇವೆ. ಇಲ್ಲಿ ಸರ್ವತ್ರ ತತ್ರ ಸ್ಥಿತೋ ವಿಷ್ಣು, ಎಲ್ಲ ಪದಾರ್ಥಗಳಲ್ಲಿ ಭಗವಂತನ ಸನ್ನಿಧಾನ ವಿಶೇಷವಾಗಿದೆ. ಅನಂತರೂಪಿಯಾಗಿ ಪರಮಾತ್ಮ ಹೇಳುವವರಲ್ಲಿ ಕೇಳುವವರಲ್ಲಿ. ಆಚಾರ್ಯ ಪೂರ್ವರೂಪಂ ಅಂತೇವಾಸ್ಯುತ್ತರ ರೂಪಂ ವಿದ್ಯಾ ಸಂಧಿ ಪ್ರವಚನಗಂ ಸಂಧಾನಂ ಅಂತ ಹೇಳಿದಂತೆ ಈ ಅನೇಕ ಯಜ್ಞಗಳಲ್ಲಿ ಜ್ಞಾನಯಜ್ಞ ಇದು ಪರಮ ಮಂಗಳವಾದ ಜ್ಞಾನಯಜ್ಞ. ಇದಕ್ಕಿಂತಲೂ ಮೇಲೆ ಶ್ರೇಷ್ಠವಾದ ಯಜ್ಞ ಮತ್ತೊಂದಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಆಜ್ಞೆಯನ್ನು ಮಾಡಿದ್ದಾನೆ. ಆ ತರಹದ ಯೈಮಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವ ಮಾಮೈವಿಷ್ಯತ್ಯ ಸಂಶಯಃ ನ ಚ ತಸ್ಮಾನ್ ಮನುಷ್ಯೇಷು. ಮಹಾಭಾರತ, ಗೀತೆ, ವಿಷ್ಣು ಸಹಸ್ರನಾಮ ಇವುಗಳಿಂದ ಪ್ರತಿಪಾದ್ಯವಾಗಿರುವ ಭಗವಂತನ ಮಹಾತ್ಮ್ಯವನ್ನ ಯಾರು ಹೇಳ್ತಾರೋ, ಗ್ರಂಥ ಪುರಸ್ಸರವಾಗಿ ಹೇಳಿ ಕೇಳಿ ಅದರ ಮನನ ಶ್ರವಣ ನಿಧಿಧ್ಯಾಸನಗಳನ್ನು ಮಾಡ್ತಾರೆ, ಅವರಿಗಿಂತಲೂ ಪ್ರಿಯನಾದವನು ಜಗತ್ತಿನಲ್ಲಿ ಮತ್ತೊಬ್ಬ ಇಲ್ಲ ಅಂತ ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಹೇಳಿದ್ದಾನೆ. ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನಚಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಜಗತ್ತಿನೊಳಗೆ ಅವನಿಗಿಂತಲೂ ಪ್ರಿಯನಾದ ಮತ್ತೊಬ್ಬ ವ್ಯಕ್ತಿ ಜಗತ್ತಿನಲ್ಲಿಲ್ಲ. ಅಧ್ಯೇಶ್ಯತೆ ಚ ಯೈಮಂ ಧರ್ಮ್ಯಂ ಸಂವಾದ ಮಾವಯೋ ಜ್ಞಾನ ಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇಮತಿ. ದೈವಮೇವಾಪರೇ ಯಜ್ಞಂ ಅಂತ ಹೇಳುವಲ್ಲೂ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯ ಸಂಶಿತವ್ರತಾಃ ಅಂತ ಹೇಳಿದ್ದಾರೆ. ಅಂತಹ ಪರಮಧರ್ಮವಾದ ಸರ್ವೋತ್ತಮವಾದ ಜಪೋಪದೇಶ ರೂಪವಾಗಿರುವಂತಹ ಈ ಭಗವಂತನ ಗುಣಗಾನ, ಪರಮಾತ್ಮನ ಅಖಂಡವಾದಂತಹ ಸ್ತುತಿ, ವೈಷ್ಣವರ ಚರಿತ್ರೆಯೂ ಕೂಡ ಇಲ್ಲಿ ವಿಷ್ಣೋದ್ರೇಕಕ್ಕಾಗಿ ಹೇಳಲ್ಪಟ್ಟಿದೆ. ಅಂತಹ ಭಾಷಾತ್ರಯಗಳಿಂದ ಹೇಳಿದಂತಹ ಅದ್ಭುತವಾದಂತಹ ಗ್ರಂಥ ಮಹಾಭಾರತ. ಮಹಾಭಾರತದಂತಹ ಗ್ರಂಥ ಪ್ರಪಂಚದಲ್ಲಿ ಇನ್ನೊಂದಿಲ್ಲ ಅಂತ ಶಾಸ್ತ್ರ ಅನೇಕ ಬಾರಿ ಒತ್ತಿ ಸಾರಿದೆ. ಅಂತಹ ಶ್ರೇಷ್ಠವಾದ ಗ್ರಂಥ ಮಹಾಭಾರತ. ಮಹಾಭಾರತದಲ್ಲಿ ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ಕುತ್ರಚಿತ. ಜಗತ್ತಿನೊಳಗೆ ಎಲ್ಲ ಕಡೆಗೆ ಬೇರೆ ವಿಷಯಗಳು ವಿಷಕಲಿತವಾಗಿ ಬಂದಿವೆ, ಆದರೆ ಎಲ್ಲೂ ಬಾರದ ವಿಷಯಗಳು ಇಲ್ಲಿವೆ. ಇಲ್ಲಿ ಹೇಳಿದ ವಿಷಯ ಇನ್ನೆಲ್ಲಿ ಬಂದಿರಲಿಕ್ಕಿಲ್ಲ. ಅಷ್ಟು ಅಪಾರ ವಿಷಯಗಳಿಂದ ಉಕ್ತವಾಗಿರುವಂತಹ ಕೇವಲ ಭಗವದೇಕ ದೃಷ್ಟಾರ್ಥವಾಯ್ತಾಂ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಇಲ್ಲಿ ಹೇಳಿದ ವಿಷಯ ಇದು ಕೇವಲ ವೇದಗಳಲ್ಲಿ ಪ್ರತಿಪಾದಿತವಲ್ಲ, ವೇದಗಳಲ್ಲೂ ಹೇಳದೇ ಇದ್ದಂತಹ ಸಹಸ್ರಾರು ವಿಷಯಗಳು ಇಲ್ಲಿ ಪ್ರತಿಪಾದಿತವಾಗಿವೆ. ಇದು ಶ್ರೀಮದಾಚಾರ್ಯರು ಪ್ರಮಾಣಗಳಿಂದ ಸಮರ್ಥನೆ ಮಾಡಿದ ತತ್ವ. ಹಾಗಾಗಿ ಈ ಮಹಾಭಾರತಕ್ಕೆ ವಿಶಿಷ್ಟವಾದ ಸ್ಥಾನವಿದೆ. ಕೇವಲ ಈಶ್ವರೈಕ ದೃಷ್ಟಾರ್ಥ ರೂಪಾಂ ಅಂತ ಹೇಳ್ತಾರೆ. ಹಾಗೆ ಇದು ಸಾಮಾನ್ಯ ಜನರಿಗೆ ಪರೋಕ್ಷ, ಇದರಲ್ಲಿಯ ವಿಷಯವು ಗೋಚರವಾಗುವುದಿಲ್ಲ, ಸಾಮಾನ್ಯ ಜನರಿಗೆ ಗೋಚರವಾಗುವುದಿಲ್ಲ, ಸ್ವಲ್ಪ ತಿಳಿತದೆ. ಮಹಾಜ್ಞಾನಿಗಳಿಗೆ ಸಾಕ್ಷಾತ್ ಬ್ರಹ್ಮದೇವರು ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವ ತತ್ ಪ್ರಸಾದತಃ. ವೇದವ್ಯಾಸದೇವರು ಮಹಾಭಾರತದ ಅರ್ಥವನ್ನು ತಿಳಿದಿದ್ದಾರೆ. ಮಹಾಭಾರತದ ಅರ್ಥವನ್ನು ವೇದವ್ಯಾಸದೇವರು ತಿಳಿದಿದ್ದಾರೆ. ವೇದವ್ಯಾಸದೇವರ ತರುವಾಯ ಬ್ರಹ್ಮದೇವರು ತಿಳಿದಿದ್ದಾರೆ ಭಗವಂತನ ಪ್ರಸಾದದಿಂದ. ಇಷ್ಟು ಅಮೋಘವಾಗಿರುವ ಗ್ರಂಥ ಮಹಾಭಾರತ ಅಂತ ಮಹಾಭಾರತದ ಬಗ್ಗೆ ಹೇಳಿದ್ದಾರೆ. ವೇದಗಳಲ್ಲೂ ಹ್ಯಾಸ್ತೀಕಾದಿ ತಥಾಪರೆ ತಥೋಪರಿಚರಾದ್ಯನ್ಯೇ ಭಾರತಂ ಪರಿಚಕ್ಷತೆ ಸಕೃಷ್ಣಾನ್ ಪ್ರಾಂಡವಾನ್ಯ ಯೋಯಮರ್ಥ ಪ್ರವರ್ತತೆ ಅಂತ ಹೇಳಿದಂತೆ ಇದು ಭಗವಂತ ಇದಕ್ಕೆ ನಿಯಾಮಕ. ಇದರಲ್ಲಿ ಎರಡು ಶಕ್ತಿಗಳು, ಜಗತ್ತಿನೊಳಗೆ ದುರ್ದಮ್ಯವಾದ ಎರಡು ಶಕ್ತಿಗಳಿವೆ. ಆದರೆ ಗೆಲ್ಲುವ ಶಕ್ತಿ, ಕೊನೆಗೆ ಅಂತತಃ ಜಯಶಾಲಿಯಾದ ಶಕ್ತಿ ಶಿಷ್ಟಶಕ್ತಿ, ದೈವಶಕ್ತಿ, ಭಗವದನುಗೃಹೀತವಾದಂತಹ ಶಕ್ತಿ. ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರವಾಗಿರುವಂತಹ ಶಕ್ತಿ ದೈವಶಕ್ತಿ. ಆ ದೈವಶಕ್ತಿ ಯಾವ ರೀತಿಯಾಗಿ ವಿಜಯಶಾಲಿಯಾಗಿದೆ
ಅನ್ನುವುದನ್ನ ಅಧ್ಯಾತ್ಮದಲ್ಲೂ ತೋರಿಸುವಂತಹ ಒಂದು ಗ್ರಂಥ ಅಂದ್ರೆ ಮಹಾಭಾರತ. ಮಹಾಭಾರತ ಇದು ಕೇವಲ ಲೌಕಿಕವಾದ ಒಂದು ಚರಿತ್ರೆ ಕಥೆ ಅಂತ ತಿಳಿಬೇಡಿ ಅಂತ ಮಹಾಭಾರತದಲ್ಲೇ ಹೇಳಿದ್ದಾರೆ, ಭವಿಷ್ಯತ್ ಪರವಾದ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅಂತಹ ಅಪರೂಪದ ಗ್ರಂಥ ಮಹಾಭಾರತ. ಆದ್ದರಿಂದ ಈ ಮಹಾಭಾರತದ ವಿಶೇಷವಾದಂತಹ ಅಧ್ಯಯನವನ್ನ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಆಜ್ಞೆ ಮಾಡಿದ್ದಾರೆ. ಆದ್ದರಿಂದ ಅದು ನಮ್ಮ ಅವಶ್ಯವಾದ ಕರ್ತವ್ಯ. ಎಲ್ಲ ವೇದಗಳನ್ನ, ಮಹಾಭಾರತ, ಉಳಿದೆಲ್ಲ ಪುರಾಣಗಳನ್ನ ಒಂದು ಕಡೆಗೆ ತಕ್ಕಡಿಯಲ್ಲಿ ಮಣಿಯಲ್ಲಿ ಆವಾಹನ ಮಾಡಿ ಒಂದು ತಕ್ಕಡಿಯಲ್ಲಿಟ್ಟರು. ಇನ್ನೊಂದು ಕಡೆಗೆ ಮಹಾಭಾರತದ ಆವಾಹನ ಮಾಡಿ ಒಂದು ತಕ್ಕಡಿಯಲ್ಲಿಟ್ಟರು. ತಕ್ಕಡಿ ತೂಗಿ ನೋಡಿದಾಗ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ. ಬಹಳ ವಿಶಿಷ್ಟ ಅರ್ಥ ಪ್ರತಿಪಾದಕ, ಭಗವಂತನ ಸರ್ವೋತ್ತಮತ್ವವನ್ನ ಆರಂಭ ಮಾಡಿ ಸಕಲ ದೇವತೆಗಳ ತಾರತಮ್ಯ ಹಾಗೂ ಜೀವರ ಸಾಧನೆ, ಸಂಸಾರ, ಮೋಕ್ಷ ಇವುಗಳನ್ನೆಲ್ಲ ಪ್ರತಿಪಾದನೆ ಮಾಡತಕ್ಕ ಶ್ರೇಷ್ಠ ಗ್ರಂಥ ಅಂದ್ರೆ ಮಹಾಭಾರತ. ಹಾಗಾಗಿ ಮಹಾಭಾರತ ಎಲ್ಲ ಪುರಾಣಗಳಿಗಿಂತಲೂ ಅತ್ಯುತ್ತಮವಾಗಿ ಸಿದ್ಧವಾಯಿತು, ಶ್ರೇಷ್ಠವಾಯಿತು ಅಂತ ಶಾಸ್ತ್ರ ನಮಗೆ ತಿಳಿಸ್ತದೆ. ಇಂತಹ ಅಮೂಲ್ಯವಾದ ಗ್ರಂಥ ಮಹಾಭಾರತ. ಮಹಾಭಾರತದ ಬಗ್ಗೆ ಹೇಳಿದ ಮಾತು ನೂರಾರು, ಸಾವಿರಾರು. ಪುರಾಣಗಳಲ್ಲೆಲ್ಲ ಕಡೆಗೆ ಮಹಾಭಾರತದ ಬಗ್ಗೆ ಹೇಳ್ತಾರೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್. ಮಹಾಭಾರತವನ್ನ ಯಾರು ಬೇರೆಯವರು ಬರೀಲಿಕ್ಕೆ ಸಾಧ್ಯ? ಮಹಾಭಾರತದಲ್ಲಿ ಒಂದು ಕಡೆಗೆ ವರ್ಣನೆ ಬರ್ತದೆ, ಅದ್ಭುತ ಕರ್ಮಣಃ. ವೇದವ್ಯಾಸ ದೇವರು ಅದ್ಭುತ ಕರ್ಮರು. ಯಾಕೆ ಅಂದ್ರೆ ಇಂಥ ಗ್ರಂಥ ಇದು ಯಾರಿಗೆ ಬರೀಲಿಕ್ಕೆ ಸಾಧ್ಯವಿಲ್ಲ, ಯಾರಿಗೆ ಬರೀಲಿಕ್ಕೆ ಸಾಧ್ಯವಿಲ್ಲ. ಲಕ್ಷ ಶ್ಲೋಕವೇನೋ ಬರೀಬಹುದು, 10 ಲಕ್ಷ ಶ್ಲೋಕವನ್ನೂ ಬರೆದು ಮುಗಿಸಬಹುದು ತನ್ನಿಡೀ ಆಯುಷ್ಯದಲ್ಲಿ ಹಠ ಹಿಡಿದ್ರೆ. ಆದರೆ ಏನು ಜ್ಞಾನ, ಎಂಥ ವಿಸ್ತಾರ, ಏನ್ ಧರ್ಮ, ಏನ್ ಅರ್ಥ, ಕಾಮ, ಮೋಕ್ಷಗಳು, ಮೋಕ್ಷದ ಸಾಧನೆಗಳೇನು, ಅವುಗಳೆಲ್ಲ ಬಹಳ ವಿಲಕ್ಷಣವಾಗಿದೆ, ವಿಸ್ತಾರವಾಗಿದೆ, ಗಂಭೀರವಾಗಿದೆ, ತಿಳಿಯದಾಗದ ಗ್ರಂಥ. ಈ ಸಮಗ್ರವಾದ ಮಹಾಭಾರತದ ಸಾರ ಸರ್ವಸ್ವವೇ ಭಗವದ್ಗೀತೆ. ಹಾಗಾಗಿ 18 ಪರ್ವಗಳಲ್ಲಿ ಹೇಳಿದ ಸಾರಾಂಶ 18 ಅಧ್ಯಾಯದ ಗೀತೆಯಲ್ಲಿ ಉಕ್ತವಾಗಿದೆ. ಆದ್ದರಿಂದ ಗೀತೆಯ ವಿಸ್ತಾರ ಭಾರತ, ಭಾರತದ ಸಂಕ್ಷೇಪ ಭಗವದ್ಗೀತೆ. ಆದ್ದರಿಂದ ಭಗವದ್ಗೀತೆ ಮತ್ತು ಮಹಾಭಾರತ ಪರಮಮಂಗಲ. ಇದನ್ನು ಹೇಳ್ತಾರೆ, ವೇದಗಳಿಗಿಂತಲೂ ಈ ಮಹಾಭಾರತ ಉತ್ತಮ, ವೇದಗಳಿಗಿಂತಲೂ ಮಹಾಭಾರತ ಉತ್ತಮ, ಶ್ರೇಷ್ಠವಾಗಿರುವ ಗ್ರಂಥ ಮಹಾಭಾರತ. ಆದ್ದರಿಂದ ಮಹಾಭಾರತದಂತಹ ಗ್ರಂಥ ಮತ್ತೊಂದಿಲ್ಲ. ವೇದ ಅಪೌರುಷೇಯವಾಗಿದೆ ನಿಜ, ಆದರೆ ವೇದ ಪ್ರತಿಪಾದ್ಯನಾದ ವೇದಕ್ಕಿಂತಲೂ ಅನಂತ ಅನಂತ ಜ್ಞಾನ ನಿಧಿಯಾದ ವೇದವ್ಯಾಸರು ಬರೆದ ಗ್ರಂಥವಾದ್ದರಿಂದ ಇದು ವೇದದಲ್ಲಿಲ್ಲದ ಕೋಟಿ ವಿಷಯಗಳನ್ನು ಪ್ರತಿಪಾದನೆ ಮಾಡಿ ಇದು ವೇದಕ್ಕಿಂತಲೂ ಮಿಕ್ಕಿ ಹೋಗಿದೆ, ಮಿಗಿಲಾಗಿದೆ, ಉತ್ತಮವಾಗಿದೆ. ಈ ಮಹಾಭಾರತವನ್ನ ಕೇಳುವುದಕ್ಕೆ ನಮಗೆ ಅಧಿಕಾರ ದೊರಕಬೇಕು ಅಂತಾದರೆ ಮಹಾಭಾರತವನ್ನ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ವೇದವ್ಯಾಸ ದೇವರಿಗೆ, ಪರಮಾತ್ಮನಿಗೆ ಬೇಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಮಗೆ ಈ ಶಾಸ್ತ್ರವನ್ನ ನಿರ್ವಿಘ್ನವಾಗಿ ಪ್ರತಿ ವಾಕ್ಯವನ್ನೂ ನಮಗೆ ಜ್ಞಾನವಾಗುವಂತೆ, ಭಕ್ತಿ ಜ್ಞಾನ ವೈರಾಗ್ಯಗಳು ಬರುವಂತೆ ಶ್ರವಣ ಮಾಡಿಸು, ಮನನ ಮಾಡಿಸು, ಧ್ಯಾನ ಮಾಡುವಂತೆ ಮಾಡುವಂತ ವೇದವ್ಯಾಸ ದೇವರಲ್ಲಿ, ಗ್ರಂಥ ಪ್ರತಿಪಾದ್ಯನಾದ ಶ್ರೀಕೃಷ್ಣಾದಿ ಅನಂತರೂಪಾಭಿನ್ನ ನಾರಾಯಣ ದೇವರಲ್ಲಿ, ಲಕ್ಷ್ಮಿಯಾದಿ ಸಮಸ್ತ ದೇವತೆಗಳು ಹಾಗೂ ಎಲ್ಲ ಗುರುಗಳು ಮತ್ತು ನಮ್ಮ ಸ್ವರೂಪೋದ್ಧಾರಕರಾದ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಮಹಾಭಾರತವನ್ನ ಪ್ರಾರಂಭ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರತಿ ಅಕ್ಷರಗಳಲ್ಲೂ ದಾಸ ಪರಂಪರೆಯಲ್ಲಿ ಒಂದು ಹೇಳುವ ಮಾತುಂಟು. ಜಗನ್ನಾಥದಾಸರು, ಗೋಪಾಲದಾಸರು, ವಿಜಯದಾಸರು ಇವರು ಬರೆದ ಶ್ಲೋಕಗಳ ವಾಕ್ಯಗಳಲ್ಲಿ, ಆ ಗ್ರಂಥಗಳಲ್ಲಿ ಅಕ್ಷರಾಭಿಮಾನಿ ದೇವತೆ, ಅಲ್ಲಿ ಪ್ರತಿಪಾದ್ಯನಾದ ಭಗವಂತ ಅಲ್ಲಿ ನೃತ್ಯ ಮಾಡ್ತಾನೆ ಅಂತ, ಅಜಾದಿರೂಪಿಯಾದ ಪರಮಾತ್ಮ ಅವನ ಸನ್ನಿಧಾನ ಪರಿಪೂರ್ಣವಿರ್ತದೆ ಅಂತ. ಈ ಸಾಮಾನ್ಯ ಭಕ್ತರ ನಮಗಿಂತಲೂ ಅನೇಕ ಪಟ್ಟು ಉತ್ತಮರಾಗಿದ್ದರು. ತಾರತಮ್ಯದಲ್ಲಿ ಸಾಮಾನ್ಯರಾಗಿರುವ ಈ ದಾಸರ
ಕೃತಿಗಳಲ್ಲೇನೆ ಭಗವಂತನ ಸನ್ನಿಧಾನ ಇಷ್ಟರ ಮಟ್ಟಿಗಿದೆ ಅಂತಾದ ಮೇಲೆ ಟೀಕಾಕೃತ್ಪಾದರ ಗ್ರಂಥದಲ್ಲಿ ಅದಕ್ಕಿಂತಲೂ ಕೋಟಿಪಟ್ಟು ಹೆಚ್ಚು ಶ್ರೀಮದಾಚಾರ್ಯರ ಪ್ರತಿ ವಾಕ್ಯಗಳಲ್ಲಿ ಭಗವಂತನ ಸನ್ನಿಧಾನವಿದೆ. ಶ್ರೀಮದಾಚಾರ್ಯರ ವಾಕ್ಯಗಳಲ್ಲೇ ಇಷ್ಟು ಭಗವಂತನ ಸನ್ನಿಧಾನವಿದೆ ಅಂತ ನಾವು ಊಹಿಸಬಹುದಾದರೆ, ಶ್ರೀಮದಾಚಾರ್ಯರಿಗಿಂತಲೂ ಅನಂತ 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 ಗುಣಗಳಿಂದ ಅಧಿಕನಾಗಿರುವಂತಹ ಆ ಭಗವಾನ್ ಪರಮಾತ್ಮನ ವೇದವ್ಯಾಸದೇವರ ಈ ಮಹಾಭಾರತದಲ್ಲಿ ಎಷ್ಟು ಸನ್ನಿಧಾನವಿರಲಿಕ್ಕಿಲ್ಲ. ಪ್ರತ್ಯಕ್ಷರದಲ್ಲಿ ತತ್ತದಕ್ಷರ ಪ್ರತಿಪಾದ್ಯನಾದ ಭಗವಂತ ಅನಂತ ರೂಪಿಯಾಗಿ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಇದು ಸಾಮಾನ್ಯವಾದ ಗ್ರಂಥವಲ್ಲ, ಅಷ್ಟು ಪರಮಮಂಗಲವಾದ ಗ್ರಂಥ ಎಂಬ ಅನುಸಂಧಾನದಿಂದ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡುವಾಗ 2 ದೃಷ್ಟಿಕೋನಗಳು, ಶ್ರೀಮದಾಚಾರ್ಯರು 2 ದೃಷ್ಟಿಕೋನಗಳನ್ನು ಕೊಟ್ಟಿದ್ದಾರೆ. ಅನೇಕ ದೃಷ್ಟಿಗಳು, ಅದರಲ್ಲಿ ಒಂದು ಮೊದಲಿಗೆ ಹೇಳಬಹುದಾದದ್ದು 2 ದೃಷ್ಟಿಕೋನಗಳು ಅಂದರೆ, ಒಂದು ಪರಮ ಭಕ್ತಿಯಿಂದ, ಅತ್ಯಂತ ನಮ್ರತೆಯಿಂದ, ಅತ್ಯಂತ ವಿಶ್ವಾಸದಿಂದ, ಶ್ರದ್ಧೆಯಿಂದ ಇದರಿಂದ ನನಗೆ ಉದ್ಧಾರವಾಗೇ ಆಗ್ತದೆ ಎಂಬ ನಂಬಿಕೆಯಿಂದ ಅಧ್ಯಯನ ಮಾಡುವುದು ಒಂದು. ಎರಡನೇದಾಗಿ ಶ್ರೀಮದಾಚಾರ್ಯರು ಇಷ್ಟು ಮಾತ್ರಕ್ಕೆ ಮುಗಿಸದೆ ಅಧ್ಯಯನವನ್ನು ಮಾಡುವಾಗ ಇನ್ನೊಂದು ಕ್ರಮವನ್ನು ಹೇಳ್ತಾರೆ. ಅದು ಮೀಮಾಂಸೆ, ಯುಕ್ತ್ಯನುಸಂಧಾನ. ನಾವು ಯಾವ ಮಹಾಭಾರತದ ವಾಕ್ಯವನ್ನೂ ನಾವು ಕೇವಲ ನಂಬಿ ಹೋಗುವುದಲ್ಲ, ಯುಕ್ತಿಯಿಂದ ಅದರ ಅರ್ಥವನ್ನು ಚೆನ್ನಾಗಿ ಅನುಸಂಧಾನ ಮಾಡಿ ಚಿಂತನ ಮಾಡಿ ತಿಳಿದುಕೊಂಡು ಆಮೇಲೆ ಮುಂದೆ ಹೋಗು. ಇದು ಶ್ರೀಮದಾಚಾರ್ಯರು ಹೇಳಿದಂತಹ ಅತ್ಯುತ್ತಮವಾದ ಸಂಗಮ, ಬಹಳ ಸುಖಮಯ ಸಂಗಮ. ಭಕ್ತಿ ಶ್ರದ್ಧೆಗಳಿಂದಲೂ ಅಧ್ಯಯನ ಮಾಡಬೇಕು, ಯುಕ್ತಿ ವಿಮರ್ಶೆಯಿಂದಲೂ ಅಧ್ಯಯನ ಮಾಡಬೇಕು. ಕೇವಲ ಯುಕ್ತಿ ವಿಮರ್ಶೆಯಿಂದ ಅಧ್ಯಯನ ಮಾಡಿ ಬರಡು ವಾದವನ್ನು ಹಾಕಿದರೆ, ಯುಕ್ತಿವಾದವನ್ನು ಹಾಕಿದರೆ ಹಾಳಾಗ್ತೇವೆ. ಇನ್ನು ಕೇವಲ ಶ್ರದ್ಧೆ ಭಕ್ತಿಗಳಿಂದಲೇ ಅಧ್ಯಯನ ಮಾಡಿ ಯುಕ್ತಿಯಿಂದ ವಿಮರ್ಶೆ ಮಾಡದೇ ಇದ್ರೆ ನಿಜವಾದ ಮಥಿತಾರ್ಥ, ಶುದ್ಧವಾದ ಅರ್ಥ ನಮಗೆ ಸಿಗುವುದಿಲ್ಲ. ಆದ್ದರಿಂದ ಶ್ರೀಮದಾಚಾರ್ಯರು ಯುಕ್ತಿ ಪುರಸ್ಸರವಾಗಿ ವಿಮರ್ಶೆ ಮಾಡಿ ಅಂತಲೂ ಹೇಳ್ತಾರೆ, ಭಕ್ತಿಯಿಂದ ಬಾಗಿ ಅಧ್ಯಯನ ಮಾಡಿ ಅಂತಲೂ ಹೇಳ್ತಾರೆ. ಇದು ಶ್ರೀಮದಾಚಾರ್ಯರು ಹೇಳುವಂತಹ 2 ಅಧ್ಯಯನದ ಕ್ರಮ. ಆದ್ದರಿಂದ ಇದು ಒಂದು. ಎರಡನೇದಾಗಿ ಮಹಾಭಾರತ ಹೊರಗಿನ ಇತಿಹಾಸವನ್ನು ಹೇಳುವಂತೆ, ನಿತ್ಯದಲ್ಲಿ ಅಧ್ಯಾತ್ಮದಲ್ಲಿ ನಡೆಯುವ ಅಂತರಂಗದ ಇತಿಹಾಸವನ್ನೂ ಹೇಳುವಂಥ. ಹಾಗಾಗಿ ಹೊರಗಿನ ಇತಿಹಾಸವನ್ನು ಇದರಲ್ಲಿ ಪರೀಕ್ಷಿಸಬೇಕು, ಒಳಗಿನ ವರ್ತಮಾನವನ್ನು, ಇತಿಹಾಸ, ವರ್ತಮಾನ, ಅತೀತ, ಅನಾಗತ ಇವುಗಳನ್ನು ನಾವು ನಮ್ಮ ದೇಹದಲ್ಲಿ ಆಗುವಂತಹ ಏನು ವ್ಯತ್ಯಾಸಗಳಿವೆ, ಅಧ್ಯಾತ್ಮದಲ್ಲಿ ನಡೆಯುವಂತಹ ಹೋರಾಟ, ಸಮರ, ಕದನ, ಅದನ್ನೂ ನಾವು ಇಲ್ಲಿ ಚಿಂತನೆ ಮಾಡಬೇಕು ಅನ್ನುವುದಾಗಿ ಶ್ರೀಮದಾಚಾರ್ಯರು ಮಹಾಭಾರತವನ್ನ ಅಧ್ಯಾತ್ಮನಿಷ್ಠವಾಗಿಯೂ ಅಧಿಭೂತದಲ್ಲೂ ಕೂಡ ಈ ಮಹಾಭಾರತದ ವಿಶ್ಲೇಷಣೆಯನ್ನ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಇದು ಒಂದು ಭಾಗ. ಈ ಮಹಾಭಾರತದ ಪ್ರತಿ ಪದಕ್ಕೆ 10 ಅರ್ಥಗಳನ್ನ, ಕನಿಷ್ಠ ಪಕ್ಷಕ್ಕೆ 10 ಅರ್ಥಗಳನ್ನು ಹೇಳ್ತಾರೆ. ಇದು ಮಹಾಭಾರತದ ಒಂದು ಹಿರಿಮೆ, ಗರಿಮೆ, ದೊಡ್ಡದಾದಂತಹ ಒಂದು ಮಹಾತ್ಮ್ಯ. ಆ ರೀತಿಯಾಗಿ ಮಹಾಭಾರತದ ಇದೊಂದು ವಿಶಿಷ್ಟವಾದ ಸ್ಥಾನ. ಹಾಗಾಗಿ 10 ರೀತಿಯಿಂದ ಮಹಾಭಾರತವನ್ನು ಅಧ್ಯಯನ ಮಾಡ್ಲಿಕ್ಕೆ ಬರ್ತದೆ ಅಂತ ಶ್ರೀಮದಾಚಾರ್ಯರ ಪ್ರತಿಪಾದನೆ, ಪ್ರತಿಷ್ಠಾಪನೆ. ಆದ್ದರಿಂದ ಅದನ್ನು ನಾವು ಮರೆಯುವಂತಿಲ್ಲ. ಮಹಾಭಾರತವನ್ನು 10 ರೀತಿಯಿಂದ ನಾವು ತಿಳಿಯುವುದಾದರೆ ವಿಷ್ಣು ಸಹಸ್ರನಾಮವನ್ನ 100 ರೀತಿಯಿಂದ ಒಂದೊಂದು ಪದಕ್ಕೆ ಅರ್ಥವನ್ನು ಹೇಳಲಿಕ್ಕೆ ಬರ್ತದೆ ಅಂತ ಶ್ರೀಮದಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಮಹಾಭಾರತ ಅಧ್ಯಾತ್ಮನಿಷ್ಠ, ಅಧಿಭೂತನಿಷ್ಠ, ಶ್ರದ್ಧಾಭಕ್ತಿಗಳಿಂದ, ಯುಕ್ತಿವಾದದಿಂದ ಇದನ್ನ ಸ್ತರಗಳು. ಒಂದು ಪರತತ್ವ ಪರಮಾತ್ಮ, ಇನ್ನೊಂದು ಅಪರತತ್ವ ಲಕ್ಷ್ಮ್ಯಾದಿ ಸಮಸ್ತ ದೇವತಾ ಋಷಿ ಮುಂತಾದವರೆಲ್ಲರ ತತ್ವವನ್ನ ಹೇಳಿದ್ದಾರೆ. ಇಲ್ಲಿ 2 ಶಕ್ತಿಗಳು, ಒಂದು ದೈವೀ ಶಕ್ತಿ, ಇನ್ನೊಂದು ಆಸುರಿ ಶಕ್ತಿ. ಇವೆರಡರ ಅತ್ಯಂತ ಘನಘೋರವಾಗಿರುವಂತಹ ಸಂಗ್ರಾಮ ಈ ಮಹಾಭಾರತದಲ್ಲಾಗಿದೆ. ಆದ್ದರಿಂದ ಆ 2 ಸಂಗ್ರಾಮವನ್ನು ಪ್ರತಿ ವಾಕ್ಯದಲ್ಲಿ ನಾವು ವಿಶ್ಲೇಷಣೆ ಮಾಡಿ ಪ್ರತಿಯೊಂದು ಕಡೆಗೆ ಅದನ್ನು ತಿಳಿದುಕೊಳ್ಳಬೇಕು. ಹೀಗೆ ಅನೇಕ ಮುಖಗಳಿಂದ ಮಹಾಭಾರತವನ್ನ ಅಧ್ಯಯನ ಮಾಡಬೇಕು. ಮಹಾಭಾರತ ಪರಮ ಮಂಗಲ ಗ್ರಂಥ. ಅನೇಕ ಜನರ ಸಂಶಯವನ್ನು ಮೊದಲು ಪರಿಹಾರ ಮಾಡ್ತೀನಿ. ಅನೇಕ ಜನರು ತಿಳಿದಿದ್ದಾರೆ
ಮಹಾಭಾರತವನ್ನ ಮನೆಯಲ್ಲಿ ಹೇಳಿಸ್ಬಾರ್ದು. ವಿದ್ಯಾಪೀಠದಲ್ಲಿ ಹೇಳಬೇಕು, ವಿದ್ಯಾಪೀಠದಲ್ಲೇ ಕೇಳಿಬಿಡಬೇಕು. ಮನೆಯಲ್ಲಿ ಮಹಾಭಾರತ ಹೇಳಿಸಬಾರದು, ಮನೆಯಲ್ಲಿ ಮಹಾಭಾರತವನ್ನು ಕೇಳಬಾರ್ದು. ಅದರ ಪ್ರವಚನ ಹೇಳಿಬಿಟ್ರೆ ಮನೆಯಲ್ಲಿ ಜಗಳ, ಅಣ್ಣ ತಮ್ಮ ಎಲ್ಲರೂ ಜಗಳಾಡ್ತಾರೆ. ಆದ್ದರಿಂದ ಮಹಾಭಾರತವನ್ನು ಮನೆಯಲ್ಲಿ ಹೇಳಿಸಬಾರದು ಅಂತ ಅನೇಕ ಜನರು ತಿಳಿದಿದ್ದಾರೆ. ಪರಮ ಪೂಜ್ಯ ಆಚಾರ್ಯರ ಸ್ಮರಣೆ ಮಾಡ್ತೀನಿ. ಆಚಾರ್ಯರು 100 ಬಾರಿ ಇದನ್ನ ಉಪನ್ಯಾಸದಲ್ಲಿ ಖಂಡನೆ ಮಾಡಿ, ಇದು ಶುದ್ಧ ಮೂರ್ಖತನ, ಮಹಾಭಾರತ ನಮ್ಮ ಜಗಳವನ್ನು ಬಿಡಿಸಿ ದುಷ್ಟಶಕ್ತಿಯನ್ನು ನಾಶ ಮಾಡಿ ಶಿಷ್ಟಶಕ್ತಿಗೆ ಜಯವನ್ನು ಕೊಡುವ ಕೃಷ್ಣನೇ ಇದರ ಧೀರೋದಾತ್ತ ನಾಯಕ, ಕೃಷ್ಣನೇ ಧೀರೋದಾತ್ತ ನಾಯಕ ಅಂಥ ಇಲ್ಲಿ 5 ಕೃಷ್ಣರಿದ್ದಾರೆ. 5 ಕೃಷ್ಣರಿದ್ದಾರೆ. ಒಂದು ಕೃಷ್ಣ ಯಾದವ ಕೃಷ್ಣ. ಈ ಮಹಾಭಾರತ ಪ್ರತಿಪಾದ್ಯನಾದವನು ಯಾದವ ಕೃಷ್ಣ. ಬರೆದವನು ವಾಸಿಷ್ಠ ಕೃಷ್ಣ, ವೇದವ್ಯಾಸ ದೇವರು ಬರೆದಿದ್ದಾರೆ. ಇದರಲ್ಲಿ ಸರ್ವೋತ್ಕೃಷ್ಟರಾದ ಜೀವೋತ್ಕೃಷ್ಟರಾಗಿರತಕ್ಕಂತಹ ಭೀಮಸೇನ ದೇವರು ಅವರು ಕೃಷ್ಣ, ಅವರು ಇಲ್ಲಿ ಪ್ರತಿಪಾದ್ಯರಾಗಿದ್ದಾರೆ. ಜೊತೆಗೆ ಕೃಷ್ಣ ಎಂಬುದಾಗಿ ದೇವತೆಗಳಿಂದ ನಾಮಕರಣ ಅರ್ಜುನನಿಗಿಂತಲೂ ಉತ್ತಮಳಾದ ಎಲ್ಲ ಜೀವರಲ್ಲಿ ಉತ್ತಮಳಾಗಿರತಕ್ಕಂತಹ ಉತ್ಕೃಷ್ಟಳಾದದ್ದರಿಂದ ಕೃಷ್ಣ ಅಂತ ಹೆಸರಿನ ದ್ರೌಪದಿ ದೇವಿ ಇಲ್ಲಿ ಪ್ರತಿಪಾದ್ಯಳಾಗಿದ್ದಾರೆ. ಹಾಗಾಗಿ ಕೃಷ್ಣ ಯಾದವ ಕೃಷ್ಣ ಪ್ರತಿಪಾದ್ಯ, ವಾಸಿಷ್ಠ ಕೃಷ್ಣ ಗ್ರಂಥ ರಚಯಿತ. ಇವರಿಬ್ಬರು ಕೃಷ್ಣ ಜೀವೋತ್ಕೃಷ್ಟರಾಗಿರುವ ಭೀಮಸೇನ ದೇವರು, ಕೃಷ್ಣ ಭಾರತೀ ದೇವಿ, ಇವರಿಬ್ಬರು ತದನಂತರದಲ್ಲಿ ಪ್ರತಿಪಾದ್ಯರು. ಅನಂತರ ಕೃಷ್ಣ ಅರ್ಜುನನ ಕಥೆ ಮಹಿಮೆ ಇಲ್ಲಿ ಪ್ರತಿಪಾದಿತ. ಹೀಗೆ 5 ಕೃಷ್ಣರ ಕಥೆ ಇದೆ. ಕಾರ್ಷ್ಣಂ ವೇದಮಿಮಂ ಪ್ರಾಹು ಅಂತ ಹೇಳ್ತಾರೆ. ಕಾರ್ಷ್ಣಂ ವೇದಮಿಮಂ ಪ್ರಾಹು, ಕೃಷ್ಣಸ್ಯ ಸಂಬಂಧಿ ಕಾರ್ಷ್ಣ, ಕೃಷ್ಣಾನಾಂ ಸಂಬಂಧಿ ಕಾರ್ಷ್ಣ, ಕೃಷ್ಣಶ್ಚ 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 ಕೃಷ್ಣಾಚ ಕೃಷ್ಣಶ್ಚ ಕೃಷ್ಣಶ್ಚ ಕೃಷ್ಣಾಹ. ಇವರೆಲ್ಲರ ಇದು ವೇದ, ಅವುಗಳನ್ನು ತಿಳಿಸುವ ವೇದ, ಅವರು ಹೇಳಿದ ವೇದ. ಆದ್ದರಿಂದ ಕಾರ್ಷ್ಣಂ ವೇದಮಿಮಂ ಪ್ರಾಹು, ಪಂಚಮಂ ವೇದಮುತ್ತಮಂ ಅಂತ ಇದನ್ನು ಕರೀತಾರೆ. ಅಂತಹ ಶ್ರೇಷ್ಠವಾದ ಮಹಾಭಾರತ ಇದು. ಮಹಾಭಾರತ ಶಬ್ದದ ಅರ್ಥವನ್ನು ಹೇಳಿದೆ. ಮಹತ್ವ ಬಹಳ ಶ್ರೇಷ್ಠವಾಗಿದೆ. ಯಾಕೆ? ಸರ್ವೋತ್ತಮನಾದ ಪರಮಾತ್ಮನ ಗುಣಗಳನ್ನು ಹೇಳಿ 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 ಬಹಳ ಭಾರವಾಗಿದೆ. ಆದ್ದರಿಂದ ಮಹಾಭಾರತ ಜೊತೆಗೆ ಎಲ್ಲ ದೇವತೆಗಳ ಮಹಾತ್ಮ್ಯವನ್ನು ಹೇಳಿ ಭಾರವಾಗಿದೆ. ಇಷ್ಟು ಯಾವ ದೇವತೆಗಳ ಮಹಾತ್ಮ್ಯವೂ ಬೇರೆ ಕಡೆ ಎಲ್ಲೂ ಇಲ್ಲ, ಅಷ್ಟಾಗಿ ಇಲ್ಲಿ ಹೇಳಿದ್ದ. 3ನೇದಾಗಿ ಜೀವರು ಮಾಡಬೇಕಾದ ಸಾಧನೆಗಳನ್ನು ಮಹಾಭಾರತದಲ್ಲಿ ಹೇಳಿದಷ್ಟು ಎಲ್ಲ ವಿಧವಾದ ಸಾಧನೆಗಳನ್ನ ಹೇಳುವಂತಹ ಗ್ರಂಥವಾದ್ದರಿಂದ ಭಾರವಾಗಿದೆ. ಇದು ವಾಕ್ಯಗಳಲ್ಲೂ 1,00,000 ಶ್ಲೋಕಾತ್ಮಕ. ಸ್ಕಾಂದ ಪುರಾಣ ಬಹಳ ದೊಡ್ಡ ಗ್ರಂಥ ಅಂತ ಪ್ರಸಿದ್ಧಿ. ಅದು 87,000 ಶ್ಲೋಕಗಳಿವೆ. ಆದರೆ ಮಹಾಭಾರತದಲ್ಲಿ 1,00,000 ಶ್ಲೋಕಗಳಿವೆ. ಆದ್ದರಿಂದ ಅದಕ್ಕಿಂತಲೂ ಉತ್ತಮವಾದ ಬಹಳ ಭಾರವಾದ ವಿಸ್ತಾರವಾದ ಗ್ರಂಥವಿದು ಅಂತ ಇದು ತಿಳಿದು ಬರ್ತದೆ. ಇದು ಕೇವಲ ಕಪಟನಾಟಕ ಸೂತ್ರಧಾರಿಯಾದ ಸರ್ವಪ್ರೇರಕ ಸರ್ವೇಶ್ವರ ಸರ್ವಸ್ವಾಮಿ ಸ್ವತಂತ್ರನ ಆಟ. ಇದೆಲ್ಲ ಆಟ. ನಾವು, ನೀವು, ಅವರು, ಇವರು ಎಲ್ಲರೂ ರಮಾಬ್ರಹ್ಮ ಆರಂಭ ಮಾಡಿ ಪ್ರತಿಯೊಬ್ಬ ಜೀವ ಇಲ್ಲೊಂದು ಗೊಂಬೆ ಆಟ. ಗೊಂಬೆಯಾಗಿ ನಿಂತಿದ್ದಾನೆ, ದೇವರು ಆಡಿಸ್ತಾನೆ. ಸ್ವಭಾವಜೇನ ಕೌಂತೇಯ ನಿಬದ್ಧಸ್ವೇನ ಕರ್ಮಣ ಕರ್ತಂ ಯಚ್ಛಸಿ ಮೋಹಾತ್ ಕರಿಷ್ಯಸ್ಯ ಅವಶೋಪಿತತ್. ಪರಮಾತ್ಮ ತನ್ನ ಕೊನೇ ಡಿಕ್ರಿ ಹೇಳಿದ್ದಾನೆ, ನೀವೆಲ್ಲರೂ ನನ್ನ ಬದ್ಧರು. ನೀವು ಬೇಡ ಅಂದ್ರೂ ನಿಮ್ಮಿಂದ ಆಗತ್ತೆ. ಆದ್ದರಿಂದ ಈ ಮಹಾಭಾರತ ಸಮಗ್ರವಾಗಿರುವ ಮಹಾಭಾರತ ಇದು ಬೊಂಬೆಯಾಟ. ಕನಕದಾಸರು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಉತ್ತಮ ಶ್ರೇಷ್ಠವಾದ ಗೊಂಬೆಯ ತತ್ರ ಸ್ಥಿತನಾಗಿ ಭಗವಂತ ಆಯಾ ಅಧಿಷ್ಠಾನಗಳಲ್ಲಿದ್ದು ಭಗವಂತ ಆಟ ಆಡಿದ್ದು. ಪಾತ್ರಧಾರಿಗಳ ಮೇಲೆ 4 ಜನ ಅಂತ ತೋರ್ತದೆ, ಆದರೆ ಅವರ ಸೂತ್ರಧಾರಿ ಪರಮಾತ್ಮ. ಪಾತ್ರಧಾರಿಗಳು ಇವರಾದರೂ ಸೂತ್ರಧಾರಿ ಪರಮಾತ್ಮ. ಆದ್ದರಿಂದ ಆ ನಾಟಕ ನಡೆಸಿದವನು ನಾಟಕದ ಫಲವನ್ನು ಕೊಡುವುದು ಮಾತ್ರ ನಮಗೆ, ಆದರೆ ನಾಟಕದ ಆಡಿದವನು ಸ್ವಯಂ ವಿಹಾರ ಇಹಮೇತನು ಭೃತ್ ಸ್ವಭಾವ ಸಂಭೂತಗೆ ಭವತಿ ಭೂತಿಕೃದೇವ ಭೂತ್ಯಾಹ. ನೋಡುವವರು ಇಬ್ರು, ಮುಖ್ಯವಾಗಿ ನೋಡುವವರು ಇಬ್ರು.
ಲಕ್ಷ್ಮೀನಾರಾಯಣರು ನಿತ್ಯ ಮುಕ್ತರಾದ ಲಕ್ಷ್ಮೀನಾರಾಯಣರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನೋಡುವವರು ಅವರು ಮಾತ್ರ. ಮುಕ್ತರೂ ನೋಡ್ತಾರೆ, ದೇವತೆಗಳು ನೋಡ್ತಾರೆ, ನಾವು ನೋಡ್ತೇವೆ. ಆದರೆ ನಾವು ಹಾಗೂ ದೇವತೆಗಳು ಪಾತ್ರಧಾರಿಗಳೂ ಆಗಿದ್ದೇವೆ. ಮಹಾಭಾರತ ನಮ್ಮೆಲ್ಲರನ್ನೂ ಒಳಗೊಂಡಂತಹ ಗ್ರಂಥ. ಪ್ರತಿಬಿಂಬ ವಿವಾದರ್ಶೆ ಯಂ ಪಶ್ಯಂತಿ ಆತ್ಮನಿಸ್ಫುಟಂ. ಮಹಾಭಾರತದಲ್ಲಿ ಕನ್ನಡಿಯಲ್ಲಿ ದೇವರನ್ನು ಕಾಣುವಂತೆ ಮಹಾಭಾರತದಲ್ಲಿ ಭಗವಂತನನ್ನು ಕಾಣು. ಕನ್ನಡಿಯನ್ನು ನೋಡುವಂತೆ ಮಹಾಭಾರತದಲ್ಲಿ ಭಗವಂತನನ್ನು ಕಾಣು. ಅಷ್ಟು ನಿರ್ಮಲವಾಗಿ ತೋರ್ತಾನೆ. ವೇದವ್ಯಾಸ ದೇವರು ಇದನ್ನು ರಚನೆ ಮಾಡುವಾಗ ನಮೋ ಭಗವತೆ ತಸ್ಮೈ ವ್ಯಾಸ ಅಮಿತ ತೇಜಸ್ಸೆ, ಅನಂತ ತೇಜಸ್ವಿಯಾಗಿರುವ ತೇಜಃಪೂರ್ಣನಾದ ಪರಮಾತ್ಮ ಆ ಭಗವಂತ ವೇದವ್ಯಾಸ ಈ ಗ್ರಂಥವನ್ನು ಬರೆದಿದ್ದಾನೆ. ಹಾಗಾಗಿ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಇದು ನಾರಾಯಣನ ಕಥೆ. ಇದಕ್ಕೆ ಈ ನಾಟಕಕ್ಕೆ, ಈ ಕಪಟ ನಾಟಕಕ್ಕೆ ಮುಖ್ಯ ಧೀರೋದಾತ್ತ ಯಾರು? ಇದಕ್ಕೆ ಮುಖಂಡ, ಇದಕ್ಕೆ ನಾಯಕ ಯಾರು? ನಾಯಕಿ ಯಾರು? ನಾಯಕ ಪ್ರಧಾನ ನಾಯಕ ಕೃಷ್ಣ. ಪ್ರಧಾನ ನಾಯಕ ಕೃಷ್ಣ. ಅದರ ತರುವಾಯ ನಾಯಕರು ಭೀಮಸೇನ ದೇವರು, ದ್ರೌಪದಿ. ಅದರ ತರುವಾಯ ನಾಯಕರು ಅರ್ಜುನ. ಒಂದು ಕಲ್ಪನೆಯನ್ನು ತಿಳಿದುಕೊಂಡು ಎಲ್ಲರೂ ಇದ್ದಾರೆ. ಎಂಥ ಉತ್ತಮರು ಎಷ್ಟು ಕೆಟ್ಟ ಕೆಲಸವನ್ನು ಮಾಡಿದರು, ಎಂಥ ಉನ್ಮತ್ತರು ಮಣ್ಣು ಮುಕ್ಕಿ ಹಾಳಾಗಿ ಹೋದರು, ಬಡವರು ಯಾವ ರೀತಿಯಾಗಿ ಭಗವಂತನ ಕೃಪಾಪಾತ್ರರಾದರು ಇತ್ಯಾದಿಗಳನ್ನೆಲ್ಲ ವಿವರ ಮಾಡುವ ಮಹಾಭಾರತ ಅಮೂಲ್ಯ ವಿಶ್ವಕೋಶ. ಮಹಾಭಾರತ ಇಂಥ ಗ್ರಂಥ ಮತ್ತೊಂದು ಸಿಗಲಿಕ್ಕಿಲ್ಲ. ನಾನು ಮೇಲಿಂದ ಮೇಲೆ ಹೇಳ್ತಿರ್ತೇನೆ, ಮಹಾಭಾರತ ಕುಗ್ಗಿದಾಗ ಉತ್ಸಾಹವನ್ನು ಚಿಲುಮಿಸುವ ಒಂದು ಗ್ರಂಥ ಮಹಾಭಾರತ. ಅಹಂಕಾರ ಏರಿದಾಗ ಅದಕ್ಕೆ ಅಂಕುಶದಂತೆ ಅದನ್ನು ಸದೆಬಡಿಸುವಂತಹ ಗ್ರಂಥ ಮಹಾಭಾರತ. ಆಗ ಸರಿಯಾದ ದಾರಿಯಲ್ಲಿ ಬಾ ಅಂತ ಹೇಳಿ ಅವನಿಗೆ ತೋರಿಸುವಂತಹ ಗ್ರಂಥ ಮಹಾಭಾರತ. ತಪ್ಪು ದಾರಿ ಯಾಕೆ ಹೋಗಬಾರದು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಅಡ್ಡದಾರಿಗೆ ಹೋದವರು ಹಾಳಾದದ್ದನ್ನ 100 ಜನರ ದೃಷ್ಟಾಂತವನ್ನು ತೋರಿಸಿ ನಮ್ಮನ್ನು ಸರಿದಾರಿಗೆ ತರುವಂತಹ ಗ್ರಂಥ ಮಹಾಭಾರತ. ಹಾಗಾಗಿ ಎಲ್ಲ ದುರ್ಗುಣಗಳನ್ನು ಕಳೀತದೆ. ನಿನ್ನೆಲ್ಲರ ಮೇಲೆ ದೇವತೆಗಳು, ಕೊನೆಗೆ ದೇವರು ಇದ್ದಾನೆ, ಸರ್ವೋತ್ತಮ ಪರಮಾತ್ಮನಿದ್ದಾನೆ ಅಂತ ಹೇಳುವಂತಹ ಗ್ರಂಥ ಮಹಾಭಾರತ. ಹಾಗಾಗಿ ಕೇವಲ ಭಗವಂತನ ಪಾದಗಳಿಗೆ ಶರಣು ಹೋಗಿ ಈ ಗ್ರಂಥವನ್ನು ಹೇಳಬೇಕು. ವಿಷ್ಣುವಿನ ಚರಿತ್ರೆ ಇದೆ, ವೈಷ್ಣವರ ಚರಿತ್ರೆ ಇದೆ. ವೈಷ್ಣವರು ಅಂದರೆ ವಿಷ್ಣು ಭಕ್ತರು, ವಿಷ್ಣು ಭಕ್ತರಾದ ಧಾರ್ಮಿಕರ ಸಾತ್ವಿಕರ ಚರಿತ್ರೆ ಇದೆ. ಯಾಕೆ ಹೇಳಿದ್ದಾರೆ ಅದನ್ನ ಅಂದರೆ ವಿಷತೆ. ವಿಷ್ಣುವಿನ ಸರ್ವೋತ್ತಮತ್ವವನ್ನು ಹೇಳಬೇಕಾದರೆ ವೈಷ್ಣವೋತ್ತಮರಾದ ಭೀಮಾದಿಗಳ ಕಥೆಯನ್ನು ಹೇಳಿದರೆ ವಿಷ್ಣು ಎಷ್ಟು ಉತ್ತಮ ಅಂತ ಗೊತ್ತಾಗುತ್ತೆ. ಅದ ವೈಷ್ಣವರ ಚರಿತ್ರೆಯನ್ನು ಕೂಡ, ವಿಷ್ಣು ಭಕ್ತರ ಚರಿತ್ರೆಯನ್ನು ಕೂಡ ಮಹಾಭಾರತದಲ್ಲಿ ಹೇಳಿದೆ. ಮಹಾಭಾರತ ನಮ್ಮ ಭಾರತ ದೇಶದ ಸರ್ವೋಚ್ಚ ಗ್ರಂಥ. ಅದರ ಭಾಗವೇ ಭಗವದ್ಗೀತೆ. ಅಂದ ಮೇಲೆ ಸರ್ವೋತ್ತಮ ಗ್ರಂಥ ಮಹಾಭಾರತ. ಈ ಮಹಾಭಾರತ ಇನ್ನೇನು ಹೇಳುವುದಿಲ್ಲ, ವಿಷ್ಣುವಿನ ಸರ್ವೋತ್ತಮತ್ವವನ್ನು ಹೇಳುತ್ತದೆ. ಆ ಗ್ರಂಥ ಭಾರತ, ಮಹಾಭಾರತ, ಭಗವದ್ಗೀತೆ. ಅವುಗಳಲ್ಲಿ ಪ್ರತಿಪಾದ್ಯವಾಗಿರುವಂತಹದ್ದು ವಿಷ್ಣುವಿನ ಸರ್ವೋತ್ತಮತ್ವ. ಹಾಗಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಬಿಟ್ಟು ಮಹಾಭಾರತದಲ್ಲಿ ಬೇರೆ ಯಾವುದೂ ಹೇಳಿಲ್ಲ. ಇಟ್ಟುಕೊಂಡು ಅದಕ್ಕೆ ಆನುಷಂಗಿಕವಾಗಿ ಎಲ್ಲವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಪರಾಪರ ತತ್ವ ಹಾಗೂ ಧರ್ಮ ಇವುಗಳನ್ನು ಹೇಳುವಂತಹ ಈ ತತ್ವಧರ್ಮ ಗ್ರಂಥ ಮಹಾಭಾರತ. ತತ್ವಧರ್ಮಗಳ ಗ್ರಂಥ ಮಹಾಭಾರತ. ಆದ್ದರಿಂದ ಇದನ್ನ ನಾವು ಯಥಾಮತಿ ಯಥಾಶಕ್ತಿ ಹೇಳ್ತೇವೆ ಅಂದ್ರೆ ದೇವರು ಹೇಳ್ತಾನೆ, ಒಳಗಿದ್ದು ದೇವರು ಹೇಳ್ತಾನೆ, ನಿಮ್ಮಲ್ಲಿದ್ದು ಪರಮಾತ್ಮ ಕೇಳಿಸ್ತಾನೆ. ನಾವು ಹೇಳ್ತೇವೆ, ನೀವು ಕೇಳ್ತೀರಿ ಅಂತ ಅನ್ನೋದು ಕೇವಲ ಆಭಾಸದ ಮಾತು. ಇದ್ಯಾವುದೂ ಆಗದ ಕೆಲಸ. ಪರಮಾತ್ಮ ಎಲ್ಲವನ್ನ ಮಾಡಬೇಕು, ಮಾಡಿಸಬೇಕು. ಪರಮಾತ್ಮ ಮಾಡಿಸ್ಲಿ ಅಂತ ಪರಮಾತ್ಮನನ್ನ ಅನನ್ಯ ಶರಣವಾಗಿ ಭಗವಂತನನ್ನು ಹೊಂದಿ ಈ ಮಹಾಭಾರತ ಪ್ರಾರಂಭ ಮಾಡ್ತೇವೆ. ಮಹಾಭಾರತ ದೇವತೆಗಳೂ ತಿಳಿದಿಲ್ಲವಂತೆ. ನಮ್ಮಂಥ ಅತ್ಯಲ್ಪರ ಕಥೆಯೇ. ಆದರೆ ಮಹಾಭಾರತ ತಿಳಿದಷ್ಟು ನಾನು ಹೇಳ್ತೇನೆ. ಹೇಳಿದ್ರಲ್ಲಿ ಸಣ್ಣ ಪುಟ್ಟ ದೋಷಗಳಿರಬಹುದು, ದೊಡ್ಡ ದೋಷಗಳು ಸರ್ವಥ ಇಲ್ಲ. ದೊಡ್ಡ ದೋಷ ಅಂದ್ರೆ ಏನು? ಶ್ರೀಮದಾಚಾರ್ಯರು
ತೋರಿಸಿಕೊಟ್ಟಿದ್ದಾರೆ. ದೊಡ್ಡ ದೋಷವನ್ನು ಮಾಡತಕ್ಕದ್ದಲ್ಲ. ಲಘೀಯಾಂಸಃ ಅಪರಾಧ ಭವಂತು ನಾಮ. ಸಣ್ಣ ಸಣ್ಣ ಅಪರಾಧಗಳು. ವಿಷ್ಣು ಸರ್ವೋತ್ತಮತ್ವಾದಿ ಏನು ಮಹಾ ಸಿದ್ಧಾಂತವಿದೆ, ಪರಸಿದ್ಧಾಂತ, ವಾಚನಿಕ ಪರಸಿದ್ಧಾಂತ, ಆನುಷಂಗಿಕ ಪರಸಿದ್ಧಾಂತ, ವಾಚನಿಕ ಅಪರಸಿದ್ಧಾಂತ, ಆನುಷಂಗಿಕ ಅಪರಸಿದ್ಧಾಂತ, ಅವುಗಳನ್ನು ಮಹಾಭಾರತ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಆಗುವುದು ಸಹಜ. ನಾವು ಅತ್ಯಂತ ಅಲ್ಪರು, ಕ್ಷುದ್ರರು, ಪುಣ್ಯವಿಲ್ಲ, ಯೋಗ್ಯತೆ ಇಲ್ಲ, ಪ್ರಯತ್ನವಿಲ್ಲ ಅಂದ ಮೇಲೆ ನಾವು ಹೇಗೆ ಚೆನ್ನಾಗಿ ಹೇಳಲಿಕ್ಕೆ ಸಾಧ್ಯ? ತಥಾಪಿ ಏನು ಹೇಳ್ತೇವೆ ಅದು ಭಗವಂತನ ಸಿದ್ಧಾಂತಕ್ಕೆ, ಮಹಾಭಾರತ ಶ್ರೀಮದಾಚಾರ್ಯ ಸಿದ್ಧಾಂತಕ್ಕೆ ಪ್ರಧಾನ ವಿರೋಧವಿಲ್ಲದೆ ಇದ್ದದ್ದರಿಂದ ಪೂರ್ಣವಾಗಿ ಗ್ರಾಹ್ಯ. ಎಲ್ಲರೂ ಮನಸ್ಸನ್ನಲ್ಲಿ ಅದನ್ನು ಧ್ಯಾನ ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೋದು. ಅಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಂ ಆದ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ಒಂದೇ, ಪರಮಾತ್ಮನನ್ನ ನಾರಾಯಣನನ್ನ ನಮಸ್ಕಾರ ಮಾಡ್ತೇನೆ. ಎರಡು ಅರ್ಥವನ್ನು ಹೇಳ್ತದೆ. ಒಂದು ನಮಸ್ಕಾರ, ಇನ್ನೊಂದು ಸ್ತುತಿ. ನಮಸ್ಕಾರವನ್ನು ಹೇಳ್ತದೆ, ಸ್ತುತಿಯನ್ನು ಮಾಡ್ತೇನೆ ಅಂತ ಹೇಳ್ತದೆ. ಹಾಗಾಗಿ ಪರಮಾತ್ಮನನ್ನ ನಾನು ಸ್ತುತಿಸ್ತೇನೆ, ಪರಮಾತ್ಮನನ್ನ ನಮಿಸ್ತೇನೆ. ಈ ಪರಮಾತ್ಮ ಎಂಥವನು? ನಾರಾಯಣ ಅನ್ನುವ ಶಬ್ದಕ್ಕೆ ಅನಂತ ಅರ್ಥಗಳಿವೆ. ಎಲ್ಲ ಅರ್ಥವನ್ನು ಹೇಳಿದ್ದಾರೆ. ಆದರೆ ಅಷ್ಟೆಲ್ಲ ಅರ್ಥವನ್ನು ತಿಳಿದುಕೊಳ್ಳುವ ನಮಗೆ ಯೋಗ್ಯತೆ ಇಲ್ಲ. ಒಂದೆರಡು ಅರ್ಥಗಳನ್ನು ಮಾತ್ರ ಹೇಳಿ ನಾನು ಮುಂದೆ ಹೋಗ್ತೇನೆ. ಅರ ಅಂದ್ರೆ ದೋಷಗಳು. ನಾರಾಖ್ಯ ಸಾಗರ, ಆಶ್ರಯ ಯಾರೋ ಅವನು ನಾರಾಯಣ. ನಾರಗಳಿಗೆ ಅಯನ ನಾರಾಯಣ. ಅರ ಅಂದ್ರೆ ದೋಷ, ದೋಷಗಳು ಇದ್ದವನು ಅರಾಯಣ, ದೋಷಗಳು ನಾರಾಯಣ. ಆದ್ದರಿಂದ ನಾರಾಯಣ. ನಾರ ಅಂದ್ರೆ ನರರ, ಜೀವರೆಲ್ಲರ ಹೃದಯ, ಅದರಲ್ಲಿ ಅಯನ ಮನೆ ಮಾಡಿದವ, ಸರ್ವರ ಬಿಂಬರೂಪಿಯಾದ ಪರಮಾತ್ಮ. ಜೀವರು ಮಾಡುವ ಎಲ್ಲ ವಿಧವಾದ ಸಾಧನೆಗಳು, ಆ ಸಾಧನೆಗಳಿಗೆ ಅಯನ ಮುಖ್ಯ ಪ್ರೇರಕ ಪರಮಾತ್ಮ. ಆದ್ದರಿಂದ ನಾರಾಯಣ. ನಾರ ಅಂದ್ರೆ ಜೀವರು ಮಾಡಿದ ಸಕಲ ಸಾಧನೆಗಳು, ಅಪ್ಯನಾದವನು ಪರಮಾತ್ಮ. ಆದ್ದರಿಂದ ನಾರಾಯಣ. ಎಲ್ಲ ಕರ್ಮಗಳು, ಎಲ್ಲ ಜ್ಞಾನಗಳು, ಎಲ್ಲ ಭಕ್ತಿ ಎಲ್ಲವನ್ನು ಭಗವಂತನಿಗೆ ಸಮರ್ಪಿಸಬೇಕು. ನಾರಾಯಣ. ನಾರ ಜೀವರು ಮಾಡಿದ ಸಾಧನೆ, ಅದರಿಂದಾಗಿ ಶುದ್ಧರಾದ, ಅರ ಅಂದ್ರೆ ದೋಷ, ದೋಷವಿಲ್ಲದ ಜೀವರು ಅಂದ್ರೆ ಶುದ್ಧರಾದಂತಹ ಅಯನ ಆಶ್ರಯ ಮುಕ್ತನ. ನಾರ ಅಂದ್ರೆ ಉತ್ತಮವಾಗಿರುವಂತಹ ಧರ್ಮ. ಜೀವರ ದೋಷಗಳನ್ನು ಪರಿಹಾರ ಮಾಡುವಂತಹ ಯಾವ ಪುಣ್ಯವಿದೆಯೋ, ಧರ್ಮವಿದೆಯೋ, ಆ ಧರ್ಮಕ್ಕೆ ನಾರ. ಆ ನಾರ ಅಂದ್ರೆ ಮಾಡುವ ಶುದ್ಧವಾದ ನಿಷ್ಕಾಮವಾದ ಭಗವತ್ ಸಮರ್ಪಣವಾದಂತಹ ಏನು ಧರ್ಮಗಳಿವೆಯೋ ಅವುಗಳಿಗೆ ನಾರ ಅಂತಂತ. ಆ ನಾರಗಳಿಗೆ ಅಯನ, ಪ್ರವರ್ತಕ, ಸಾಕ್ಷಿ, ಫಲಪ್ರದ. ಆದ್ದರಿಂದ ನಾರಾಯಣ ಅಂತ ಪರಮಾತ್ಮನಿಗೆ ಕರಿತ. ನಾರ ಅಂದ್ರೆ ವೇದಗಳು. ಆ ವೇದಗಳ ಸಾಧ್ಯ. ಆದ್ದರಿಂದ ನಾರಾಯಣ. ನರ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನ ಜ್ಞಾನ, ಆ ಜ್ಞಾನ ಏನಿದೆಯೋ ಆ ಭಗವಂತನಿಗಿರುವ ಜ್ಞಾನ ಅಯನ ಆಶ್ರಯವಾಗಿದೆ ಈ ಮಹಾಭಾರತ. ಆ ಮಹಾಭಾರತ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದ ನಾರಾಯಣ ಭಗವಂತ. ನರ ಅಂದ್ರೆ ಭಗವಂತ, ಅವನ ಸಂಬಂಧಿಯಾದ ಜ್ಞಾನದಿಂದ ರಚಿತವಾದ ಗ್ರಂಥ ನಾರ ಮಹಾಭಾರತ. ಶುದ್ಧವಾದ ಕೇವಲಂ ತತ್ವನಿರ್ಣಯಂ ಅಂತಹ ಗ್ರಂಥ ನಾರ ಮಹಾಭಾರತ. ಅದಕ್ಕೆ ಅಯನ ಆಶ್ರಯ ಅಂದ್ರೆ ಪ್ರತಿಪಾದ್ಯ. ಆದ್ದರಿಂದ ನಾರಾಯಣಂ ಸುರಗುರುಂ, ದೇವತೆಗಳೆಲ್ಲರಿಗೆ, ಬ್ರಹ್ಮದೇವರನ್ನ ಆರಂಭ ಮಾಡಿಕೊಂಡು ಲಕ್ಷ್ಮೀದೇವಿಯನ್ನ ಆರಂಭ ಮಾಡಿಕೊಂಡು ಎಲ್ಲರಿಗೆ ಇಲ್ಲದಿರುವ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ. ಲಕ್ಷ್ಮೀದೇವಿಗೆ ಇರುವ ನಿತ್ಯವಾದ ಜ್ಞಾನವನ್ನ ಪ್ರೇರಿಸಿ, ಪ್ರಚೋದಿಸಿ, ಸ್ಫೂರ್ತಿ ಕೊಟ್ಟು ಪರಮಾತ್ಮ ಉದ್ಧಾರ ಮಾಡ್ತಾನೆ. ಯಾವಾಗಲೂ ನಿತ್ಯ ಮುಕ್ತಳನ್ನಾಗಿ ಮಾಡಿದ್ದಾನೆ. ಆದ್ದರಿಂದ ಪರಮಾತ್ಮ ಸುರಗುರುಂ. ಸುರ ಅಂದ್ರೆ ದೇವತೆಗಳು, ದೇವತೆಗಳಿಗೆ ಗುರುವಾಗಿದ್ದಾನೆ ಭಗವಂತ, ಜ್ಞಾನಪ್ರದನಾಗಿದ್ದಾನೆ. ಜಗದೇಕನಾಥಂ, ಅನೇಕ ನಾಥ ಪರಮಾತ್ಮ ಒಬ್ಬ. ಇನ್ನು ಮಧ್ಯದಲ್ಲಿ ಯಾರ್ಯಾರೋ ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳುವಂತಹ ಗುರುಗಳಿದ್ದಾರೆ, ದೇವತೆಗಳಿದ್ದಾರೆ, ವಾಯುದೇವರಿದ್ದಾರೆ, ಲಕ್ಷ್ಮೀದೇವಿ ಇದ್ದಾಳೆ. ಆದರೆ ಕೊನೆಗೆ ಏಕ ಅಂದ್ರೆ ಪ್ರಧಾನವಾದ ನಾಥ ಸ್ವಾಮಿ ಪರಮಾತ್ಮ. ಆದ್ದರಿಂದ ಭಕ್ತ ಪ್ರಿಯಂ, ಭಕ್ತರು ಪರಮಾತ್ಮನಿಗೆ ಅತ್ಯಂತ ಪ್ರಿಯರು. ಭಕ್ತರನ್ನು ಬಿಟ್ಟು ಎಂದೂ ಆತ್ಮ ದ್ವೇಷಗಳನ್ನ ವಲ್ಲ, ಪರಮಾತ್ಮ ಹತ್ತರ ಸೇರಿಸುವುದಿಲ್ಲ. ಅಂಥ ಪರಮಾತ್ಮ ಭಕ್ತ ಪ್ರಿಯ. ಆದ್ದರಿಂದ ಎಲ್ಲ ಜೀವರಾಶಿಗಳು, ಎಲ್ಲ ಜೀವರಿಂದ
ನಮಸ್ಕೃತ. ಸಕಲ ಲೋಕ ನಮಸ್ಕೃತ ಅಂತಂದ್ರೆ ಎಲ್ಲ ದೇವತೆ ಎಲ್ಲದಿಂದ ನಮಸ್ಕೃತನಾಗಿದಲ್ಲ ಅನೇಕರು ಅಂತ ಪ್ರಶ್ನೆ. ಆದ್ದರಿಂದ ಆ ಸಕಲ ಲೋಕ ನಮಸ್ಕೃತ, ಸಕಲ ಲೋಕ ನಮಸ್ಕೃತ ಅಂತಂದ್ರೆ ಲೋಕ ಅಂದ್ರೆ ಜ್ಞಾನ, ಲೋಕ ಅಂದ್ರೆ ಬೆಳಕು, ಲೋಕ ಅಂದ್ರೆ ಜ್ಞಾನ, ಶುದ್ಧವಾದ ಜ್ಞಾನ ಬೆಳಕು ಇವುಗಳನ್ನು ಪಡೆದಂತಹ ದೇವತೆಗಳು ಅಥವಾ ಜ್ಞಾನಿಗಳು, ಆ ಜ್ಞಾನಿಗಳಿಗೆ ನಮಸ್ಕೃತ. ಆದ್ದರಿಂದ ಸಕಲ ಲೋಕ ನಮಸ್ಕೃತಂಚ, ಲೋಕ ಅಂದ್ರೆ ಜ್ಞಾನ, ಜ್ಞಾನವುಳ್ಳಂತಹ ಜ್ಞಾನಪೂರ್ಣರಾದ ಭಕ್ತರಿಂದ ನಮಸ್ಕೃತನಾದ ಸಕಲ ಲೋಕ ನಮಸ್ಕೃತಂಚ. ತ್ರೈಗುಣ್ಯ ವರ್ಜಿತಂ, ಸತ್ವರಜಸ್ತಮೋ ಗುಣಗಳು ಇಲ್ಲ, ಗಳಿಂದ ಹುಟ್ಟಿದಂತಹ ಮಹದಾದಿ ತತ್ವಗಳು ಇಲ್ಲ, ತ್ರೈಗುಣ್ಯವಿಲ್ಲ. ಇಂತಹ ಪರಮಾತ್ಮ, ಸತ್ವರಜಸ್ತಮೋ ಗುಣಗಳು ಇಲ್ಲದಂತಹ ಶುದ್ಧನಾದ ಪರಮಾತ್ಮ. ಜೀವರೆಲ್ಲರಿಗೆ ಬಂಧವಿದೆ, ಆದರೆ ಪರಮಾತ್ಮನಿಗೆ ಸರ್ವಥಾ ಬಂಧವಿಲ್ಲ. ತ್ರೈಗುಣ್ಯ ವರ್ಜಿತಂ. ಅಜಂ, ಸರ್ವಥಾ ಜನ್ಮರಹಿತನಾದ, ಅಜಂ ಜನ್ಮಾದಿ ದೋಷಗಳಿಲ್ಲದ. ವಿಭುಂ, ವಿಭುಂ ಪರಮಾತ್ಮ ಸರ್ವಜ್ಞನಾಗಿದ್ದಾನೆ, ವ್ಯಾಪ್ತನಾಗಿದ್ದಾನೆ, ಎಲ್ಲವನ್ನು ತಿಳಿದಿದ್ದಾನೆ. ಅಂತಹ ಆದ್ಯಂ, ಎಲ್ಲರನ್ನು ಸೃಷ್ಟಿ ಮಾಡುವವನು ಭಗವಂತ. ಎಲ್ಲರಿಗೆ ಈಶಂ, ನಿಯಾಮಕನಾದವನು ಪರಮಾತ್ಮ, ಈಶ್ವರನಾದವನು ಪರಮಾತ್ಮ. ನಾರಾಯಣ ಎಲ್ಲ ನಮ್ಮ ಸಂಸಾರವನ್ನ ಕಳೆದು ಹಾಕುವವನು ಪರಮಾತ್ಮ. ಅಮರಾಸುರ ಸಿದ್ಧ ಬಂದ್ಯಂ, ಅಮರ ಅಸುರ ಸಿದ್ಧಗಳು. ಅಸುರ ಅಂದ್ರೆ ನಮ್ಮ ಇಂದ್ರಿಯಾದಿಗಳಿಗೆ ನಿಯಾಮಕರಾದಂತಹ ದೇವತೆಗಳು, ನಿಯಾಮಕರಾದ ದೇವತೆಗಳು. ಸಿದ್ಧ ಅಂದ್ರೆ ಮುಕ್ತಾಭಿಮಾನಿ ದೇವತೆಗಳು ಮತ್ತು ಮುಕ್ತರು, ಇವರಿಂದ ವಂದಿತನಾದ ಪೂಜ್ಯನಾದ ಪರಮಾತ್ಮ. ಅಂತಹ ಪರಮಾತ್ಮನಿಗೆ ಒಂದೇ, ಅಂಥ ಭಗವಂತನನ್ನ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ಪತಿಂ ವ್ಯಾಸಂ ತಥೋ ಜಯ ಮುದೀರಯೇತ್. ನಾರಾಯಣಂ ನಮಸ್ಕೃತ್ಯ, ನಾರಾಯಣನನ್ನ ನಮಸ್ಕಾರ ಮಾಡಿ. ನರೋತ್ತಮಂ ದೇವೀಂ, ಲಕ್ಷ್ಮೀ ದೇವಿಯನ್ನ ನಮಸ್ಕಾರ ಮಾಡಿ. ದ್ಯೋತಮಾನಳಾದ ಪ್ರಕಾಶಮಾನಳಾದ ಲಕ್ಷ್ಮೀ ದೇವಿಯನ್ನ ನಮಸ್ಕಾರ ಮಾಡಿ. ನರೋತ್ತಮಂ, ವಾಯುದೇವರನ್ನ ನಮಸ್ಕಾರ ಮಾಡಿ. ಸರಸ್ವತೀಂ, ವಾಯುದೇವರ ಪತ್ನಿಯಾದ ಸರಸ್ವತೀ ದೇವಿ ಈ ಸಮಗ್ರವಾದಂತಹ ವಾಂಗ್ಮಯಕ್ಕೆ ಅಭಿಮಾನಿ ದೇವತೆ. ವಾಂಗ್ಮಯ ತನೋಹೋ ಅಖಿಲಾರ್ಚಿತಾಯಾಹ ಅಂತ ಹೇಳಿದಂತೆ ಆ ವಾಂಗ್ಮಯಕ್ಕೆ ಅಭಿಸ್ವತೀ ದೇವಿಯನ್ನ ನಮಸ್ಕಾರ ಮಾಡಿ. ಶೇಷದೇವರು, ಉಪಸಾಧಕರಾದಂತಹ ಶೇಷದೇವರು, ನರ, ಬಲರಾಮದೇವರು, ಲಕ್ಷ್ಮಣ ಇತ್ಯಾದಿ ರೂಪವಾದಂತಹ ಆ ಶೇಷದೇವರನ್ನ ನಮಸ್ಕಾರ ಮಾಡಿ. ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಅಂತಹ ರಚನೆ ಮಾಡಿದಂತಹ ವೇದವ್ಯಾಸ ದೇವರು, ಗುರುಗಳು, ಜಗದ್ಗುರುಗಳ ಗುರುಗಳಾಗಿರುವ ವೇದವ್ಯಾಸ ದೇವರು, ಆ ವೇದವ್ಯಾಸ ದೇವರನ್ನು ನಮಸ್ಕಾರ ಮಾಡಿ. ತಥೋ ಜಯ ಮುದೀರಯೇ. ಜಯ, ಈ ಮಹಾಭಾರತಕ್ಕೆ ಜಯ ಅಂತ ಹೆಸರು. ಈ ಮಹಾಭಾರತ ಜಯ ಅಂತ ಹೆಸರು. ಈ ಮಹಾಭಾರತದಲ್ಲಿ ಸಾತ್ವಿಕರಿಗೆ ಜಯ, ಸಾತ್ವಿಕರಿಗೆ ಜಯ, ಕೊನೆಗೂ ಜಯ. ಎಷ್ಟೇ ಮಧ್ಯದಲ್ಲಿ ತೊಂದರೆಗಳು ಬಂದರೂ ಕೊನೆಗೆ ಜಯವಾದದ್ದು ಸಾತ್ವಿಕರಿಗೆ. ಹಾಗಾಗಿ ಸರ್ವರಿಗೂ ಜಯಶೀಲನಾದಂತಹ ಭಗವಂತ ಇಲ್ಲಿ ಪ್ರತಿಪಾದ್ಯ. ಜಯಾದೇವಿ ಇಲ್ಲಿ ಪ್ರತಿಪಾದ್ಯಳು. ಜಯ ಪುತ್ರರಾಗಿರುವ ವಾಯುದೇವರು ಇಲ್ಲಿ ಪ್ರತಿಪಾದ್ಯರು. ಆದ್ದರಿಂದ ಈ ಗ್ರಂಥವೇ ಪರಮ ಜಯ. ಹಾಗಾಗಿ ಈ ಗ್ರಂಥಕ್ಕೇನೆ ಜಯ. ಇತಿಹಾಸ ಸ್ವಯಂ ವೇದವ್ಯಾಸ ದೇವರೇ ಈ ಗ್ರಂಥವನ್ನ ಜಯ ಅಂತ ಕರೆದಿದ್ದಾರೆ. ಆದ್ದರಿಂದ ಇಂಥ ಗ್ರಂಥವನ್ನ ತಥೋ ಜಯ ಮುದೀರಯೇ. ಇಷ್ಟು ನಾರಾಯಣ, ವೇದವ್ಯಾಸ ದೇವರು, ಲಕ್ಷ್ಮಿ, ವಾಯುದೇವರು, ಶೇಷ, ಇಷ್ಟೆಲ್ಲ ದೇವತೆಗಳಿಗೆ ಉರು ದೇವತೆಗಳು, ಇವರೆಲ್ಲರಿಗೆ ನಮಸ್ಕಾರವನ್ನು ಮಾಡಿ ಆಮೇಲೆ ಈ ಮಹಾಭಾರತವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾರೆ. ನಮೋ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇಧಸೆ. ಇಡೀ ಜಗತ್ತಿನ ನಿಯಾಮಕನಾದ ಕೃಷ್ಣ ಹಾಗೂ ಜಗತ್ತನ್ನ ಸುವ್ಯವಸ್ಥಿತವಾದ ಧರ್ಮನಾಮಕನಾದ ಪರಮಾತ್ಮ, ಅವನಿಗೆ ನಮಸ್ಕಾರ. ಆ ಧರ್ಮವನ್ನು ಉಪದೇಶಿಸ್ತಕ್ಕಂತಹ ಬ್ರಾಹ್ಮಣರು, ಭಗವಂತನ ತತ್ವವನ್ನು ತಿಳಿದ, ವೇದವನ್ನು ತಿಳಿದ ಬ್ರಾಹ್ಮಣರು, ಆ ಎಲ್ಲ ಬ್ರಾಹ್ಮಣರಿಗೆ ಅಂದ್ರೆ ಧರ್ಮ ನಿಯಾಮಕನಾದ ಪರಮಾತ್ಮ ಮತ್ತು ಧರ್ಮ ಹಾಗೂ ಧರ್ಮ ಬೋಧಕರಾದ ಬ್ರಾಹ್ಮಣರು, ಇವರೆಲ್ಲರನ್ನು ನಮಸ್ಕಾರ ಮಾಡಿ ಧರ್ಮಭಾರತವನ್ನ ನಾನು ಹೇಳ್ತೇನೆ. ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್. ಶಾಶ್ವತ ಅಂದ್ರೆ ಯಾವ ಧರ್ಮ ಕಾಲಕ್ಕೆ ಮಾತ್ರ ಉಪಯುಕ್ತವಾಗುವ ಧರ್ಮಗಳೇನಿವೆ ಇವು ತಾತ್ಕಾಲಿಕವಾದ ಧರ್ಮ. ಆದರೆ ಮಹಾಭಾರತ ಇದು ತಾತ್ಕಾಲಿಕವಾದ ಧರ್ಮಗಳನ್ನು ಹೇಳಲು ಹೊರಟದ್ದಲ್ಲ. ನಮ್ಮ
ಇವತ್ತು ಏನೋ ಆಪತ್ತು ಬಂದಿದೆ, ಏನ್ ಮಾಡಬೇಕು ಅಂತ ಕೇಳಿದರೆ ಅವುಗಳನ್ನು ಹೇಳಿರುವಂತಹ ಶಾಶ್ವತವಾದ ಧರ್ಮ, ಸಾರ್ವಕಾಲಿಕವಾದ ಧರ್ಮ, ವಿಶ್ವಧರ್ಮ, ಸಾರ್ವಕಾಲಿಕ ಧರ್ಮ, ಶಾಶ್ವತ ಧರ್ಮ, ಅಂಥ ಧರ್ಮಗಳನ್ನು ಪ್ರತಿಪಾದನೆ ಮಾಡುವುದು ಮಹಾಭಾರತ. ಅದರಿಂದ ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮಃ ಪಿತಾಮಹಾಯ, ನಮಃ ಪ್ರಜಾಪತಿಭ್ಯ, ನಮಃ ಓಂ ನಮಃ ಕೃಷ್ಣದ್ವೀಪಾಯನಾಪತಿ. ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಎಲ್ಲರ ವಿಘ್ನಗಳನ್ನು ಪರಿಹಾರ ಮಾಡಿ ಉತ್ತಮವಾಗಿ ಈ ಮಹಾಭಾರತ ಪ್ರವಚನವನ್ನ ನಮ್ಮಿಂದ ಹೇಳಿಸ್ಲಿ, ಎಲ್ಲರಿಗೆ ಜ್ಞಾನವನ್ನು ಕೊಟ್ಟು ವಿಶೇಷವಾದ ಭಕ್ತಿಯನ್ನ ದೇಪಾಲಿಸ್ಲಿ ಅಂತ ಗಣನೆ ಮಾಡಿ, ರೌಮಹರ್ಷಣ ಪುತ್ರ ಉಗ್ರಶ್ರವಾ ಸೌತಿ ಪೌರಾಣಿಕ ನೈಮಿಷಾರಣ್ಯೆ ಶೌನಕಸ್ಯ ಕುಲಪತೆ 12 ವಾರ್ಷಿಕೆ ಸತ್ರೇ. 12 ವರ್ಷಗಳವರೆಗೆ ಋಷಿಗಳು, ಶೌನಕ ಋಷಿಗಳು ಕುಲಪತಿಗಳು, ಅವರ ನೇತೃತ್ವದಲ್ಲಿ ಸಾವಿರಾರು ಋಷಿಗಳು ನೈಮಿಷಾರಣ್ಯದಲ್ಲಿ ಬಂದಿದ್ದಾರೆ. ಎಂಥ ಪವಿತ್ರವಾದ ಕ್ಷೇತ್ರ ನೈಮಿಷಾರಣ್ಯ. ಬಂದು ಅಲ್ಲಿ ಶೌನಕರು ಹೇಳಿದ್ದಂತೆ ಅಲ್ಲೇ ಎಲ್ಲರಿದ್ದಾರೆ. ಎಲ್ಲರೂ ಸಣ್ಣ ಆಶ್ರಮಗಳನ್ನು ಮಾಡಿಕೊಂಡು ಆನಂದವಾಗಿ, ಕೆಲವರೇ ಅನಾಹಿತಾಗ್ನಿಗಳು, ಉಳಿದವರೆಲ್ಲರೂ ಅಗ್ನಿಹೋತ್ರಿಗಳು ಮಾಡಿ ವೇದ ಅಧ್ಯಾಪನಗಳಲ್ಲಿ ಸ್ವಾಧ್ಯಾಯ ಪ್ರವಚನದಲ್ಲಿ ಮಗ್ನರಾಗಿರುವಂತಹ ಎಲ್ಲ ಋಷಿಗಳು, ಸಾವಿರಾರು ಋಷಿಗಳು. ಅಷ್ಟು ಅನ್ನದಾನಾನಿನ ಭರೇತ್ ಸವೈಕಿ ಪ್ರೋಕ್ತ 10,000 ಬ್ರಾಹ್ಮಣರು ಋಷಿಗಳು ಅಲ್ಲಿದ್ದು. ಆ 10,000 ಬ್ರಾಹ್ಮಣರಿಗೆ ಹೊಟ್ಟೆಗೆ ಹಾಕಿ ಪಾಠವನ್ನು ಹೇಳುವವರು ಶೌನಕರು. ಆದ್ದರಿಂದ ಅಂಥ ಕುಲಪತಿಗಳಾದ ಶೌನಮಿಷಾ ಬೆಳಗ್ಗೆದ್ದು ಯಜ್ಞವನ್ನು ಮಾಡ್ತಾರೆ, ಅಗ್ನಿಹೋತ್ರವನ್ನು ಮಾಡ್ತಾರೆ, ಅದರಿಂದ ಪುಣ್ಯವನ್ನು ಗಳಿಸ್ತಾರೆ, ಪಾಠ ಪ್ರವಚನವನ್ನು ಮಾಡ್ತಾರೆ. ಹೀಗೆ ಪಾಠವನ್ನು ಹೇಳ್ತಾ ಇರುವ ಸಂದರ್ಭದಲ್ಲಿ ಆಗ ರೋಮಹರ್ಷಣದ ಪುತ್ರರಾಗಿರುವಂತಹ ಸೌತಿ, ಉಗ್ರಶ್ರವ ಅಂತ ಅವರಿಗೆ ಹೆಸರು, ಆ ಎಲ್ಲ ಪುರಾಣಗಳನ್ನು ಅಧ್ಯಯನ ಮಾಡಿದರು. ಎಲ್ಲ ಪುರಾಣಗಳವರಿಗೆ ಕಂಠಸ್ಥ, ಎಲ್ಲ ಪುರಾಣಗಳವರಿಗೆ ಸಿದ್ಧ. ಮುಖೋದ್ಗತವಾಗಿ ಪುರಾಣಗಳನ್ನ ಹೇಳ್ತಾ ಹೋಗ್ತಾರೆ, ಪುಂಖಾನುಪುಂಖವಾಗಿ ಹೇಳ್ತಾರೆ. ಸೌತಿ ಸೌತಿ ಅವರು ಅಲ್ಲಿ ಬಂದಿದ್ದಾರೆ. ಅವರು ಬಂದಾಗ ರೋಮಹರ್ಷಣದ ಪುತ್ರರು, ವೇದರಿಗೆ ರೋಮಾಂಚನವಾಯಿತು, ಪರಮಾನಂದವಾಗಿ ರೋಮಾಂಚವಾದಾಗ, ಮೈ ರೋಮಾಂಚನವಾದಾಗ ಹುಟ್ಟಿದಂತಹ ರೋಮಹರ್ಷಣ ಅಂತ ಹೆಸರು. ಅವರ ಮಗ ಸೌತಿ, ಅವರು ಇಲ್ಲಿ ಬಂದಿದ್ದಾರೆ. ನೈಮಿಷಾರಣ್ಯದಲ್ಲಿ ಬಂದರು, ಶಲೆಲ್ಲ ಇದ್ದಾರೆ, ಸ್ವಾಗತ ಮಾಡಿದ್ದಾರೆ. ಕರೆದುಕೊಂಡು ಬಂದು ಕರೆದು ಕೂಡಿಸಿದರು. ಕೂಡಿಸಿ ಸುಖಾಸೀನಾನ್ ಅಭ್ಯಗಚ್ಚತ್ ಬ್ರಹ್ಮರ್ಷೀನ್ ಸಂಶಿತ ವ್ರತಾನ್. ಒಳ್ಳೆ ವ್ರತಗಳನ್ನು ಅನುಷ್ಠಾನ ಮಾಡ್ತಾರವರು. ವ್ರತಗಳನ್ನು ಅನುಷ್ಠಾನ ಮಾಡುವಂತಹ ಮನುಷ್ಯನಿಗೆ ಈ ಮಹಾಭಾರತವನ್ನು ಕೇಳುವಂತಹ ಸೌಭಾಗ್ಯ ಸಿಗ್ತದೆ. ಚಾತುರ್ಮಾಸ್ಯ ವ್ರತವನ್ನ ಅನುಷ್ಠಾನ ಮಾಡುವುದಾದರೆ ನಮಗೆ ಮಹಾಭಾರತ ವಿಶೇಷ ಮಾಡುವುದಕ್ಕೆ ನಮಗೆ ಅನುಕೂಲವಾಗ್ತದೆ ಅನ್ನೋದಕ್ಕಾಗಿ ಈ ಉತ್ತಮ ದಿನದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಸಂಶಿತ ವ್ರತಾನ್ ವಿನಯಾಮನತೋ ಭೂತ್ವ ಕದಾಚಿತ್ ಸೂತನಂದನ. ಸೂತರ ಮಕ್ಕಳಾಗಿರುವಂತಹ ಇವರು ಬಂದು ನಮಸ್ಕಾರ ಮಾಡಿ ಹೇಳ್ತಾರೆ ವಿನಯದಿಂದ, ತಮಾಶ್ರಮ ಮನುಪ್ರಾಪ್ಯ ನೈಮಿಷನ್ ವಾಸಿನಃ. ಆ ಋಷಿಗಳೆಲ್ಲರಿಗೆ ಹೇಳ್ತಾರೆ, ಎಂಥ ಮಹಾ ಋಷಿಗಳು ನೀವು ಸ್ವಾಮಿ, ನಿಮ್ಮೆಲ್ಲರ ನಾನು ಧನ್ಯನಾದ ಮಹಾಭಾಗ್ಯ ನನಗೆ. ಒಬ್ಬೊಬ್ಬ ಬ್ರಾಹ್ಮಣನಲ್ಲಿ ದೇವರು ಸಕಲ ದೇವತೆಗಳು ಇರ್ತಾರೆ. ನೀವು 10,000 ಜನ ಬ್ರಾಹ್ಮಣರಿಲ್ಲ, ಇಷ್ಟೆಲ್ಲ ಕಡೆಗೆ ಗಳಿದ್ದಾರೆ. ನೀವೆಲ್ಲರೂ ವೇದಜ್ಞಾನಿಗಳು, ಶಾಸ್ತ್ರ ಶ್ರವಣವನ್ನು ಮಾಡಿ ಶಾಸ್ತ್ರದಲ್ಲಿ ನಿಷ್ಠರಾಗಿದ್ದೀರಿ. ಇಂಥ ಮಹಾನುಭಾವರು ತಾವೆಲ್ಲ, ನಿಮಗೆ ಅನಂತ ನಮಸ್ಕಾರಗಳು. ನಿಮ್ಮನ್ನು ನೋಡಿ ನಾನು ಧನ್ಯನಾಗಿದ್ದೆ. ಮಹಾಭಾರತ ಬ್ರಾಹ್ಮಣರ ವಿಶೇಷವನ್ನ ಪ್ರತಿಕೊಂಡಾಡುತ್ತದೆ. ಕಥಾ ಧರ್ಮಾರ್ಥ ಸಂಹಿತಾ ವಕ್ಷ್ಯಾಮಿಮೋ ದ್ವಿಜಶ್ರೇಷ್ಠಾ ಶೃಣ್ವಂತ್ಯದ್ಯ ತಬೋಧನಾ. ನೀವು ವೇದವ್ಯಾಸದೇವರು ರಚನೆ ಮಾಡಿದ ಎಲ್ಲ ಪುರಾಣಗಳನ್ನು ಓದಿದ್ದೀರಿ. ಹೇಳೇ ತಸ್ಯ ತದ್ವಚನಂ ಶುತ್ವ ನೈಮಿಷಸಿನಃ ಚಿತ್ರಾ ಶ್ರೋತುಂ ಕಥಸ್ತತ್ರ ಪರಿಬಭ್ರುಸ್ ತಪಸ್ವಿನಃ. ಎಲ್ಲ ತಪಸ್ವಿಗಳು ಸುತ್ತ ನೆರೆದರು. ಸುತ್ತಲೂ ಕುಳಿತಾಗ ಉಪದೇಶ ಮಾಡಬೇಕು. ಅಭಿವಾದ್ಯ ಮುನಿಯುಸ್ತಾಂಸ್ತು. ಇವರು ಶೂದ್ರರು. ಆ ಎಲ್ಲ ಋಷಿಗಳಿಗೆ ಇವರೇ ನಮಸ್ಕಾರ ಮಾಡ್ತಾರೆ. ಮೊದಲು ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ಸ್ವಾಮಿ,
ನೀವೆಲ್ಲ ನಾನು ಕಥೆಯನ್ನು ಹೇಳ್ತೀನಿ. ಉತ್ತಮವಾದ ಆಸನದಲ್ಲಿ ಕೂಡಿಸಿ ತೇಷೂಪವಿಷ್ಟೇಷು ಸರ್ವೇಶ್ವೇವ ತಪಸ್ಯಷು ನಿರ್ದಿಷ್ಟ ಆಸನಂಭೆ. ಮೊದಲು ಬ್ರಾಹ್ಮಣ ಕೂಡಿಸಿ ಆಮೇಲೆ ವಕ್ತಾರನಾದಂತಹ ಸೂತಾಚಾರ್ಯರ ಮಗ ಶೂದ್ರನಾದದ್ದರಿಂದ ಅನಂತರದಲ್ಲಿ ತಾನು ಒಂದು ಕಡೆಗೆ ಕೂತ್ಕೊಳ್ತಾರೆ. ಆ ಶಾಸನದಲ್ಲಿ ಕೂತ್ಕೊಂಡು ಮಹಾಭಾರತವನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಒಬ್ಬ ಋಷಿಗಳು ಕೇಳ್ತಾರೆ, ಸ್ವಾಮಿ, ತಾವು ಕಥೆಗಳನ್ನು ಹೇಳಬೇಕು, ಮಹಾಭಾರತದ ಕಥೆಗಳನ್ನ. ಇಷ್ಟು ದಿನಗಳವರೆಗೆ ನೀವು ಎಲ್ಲಿ ಹೋಗಿದ್ರಿ? ನಾವು ನಿಮ್ಮನ್ನ ಎಲ್ಲಿ ಹೋಗಿದ್ರಿ ನೀವು? ನಮಗೆ ಕಥೆಯನ್ನು ಹೇಳಿ ಅಂದಾಗ ಅವರು ಹೇಳ್ತಾರೆ, ನಿಜ, ನಾನು ಜನಮೇಜಯನ ಸರ್ಪಸತ್ರಕ್ಕೆ ಹೋಗಿದ್ದೆ. ಆ ಸರ್ಪಸತ್ರ ಅರ್ಧಕ್ಕೆ ನಿಂತು ಹೋಯಿತು, ಎಲ್ಲ ತಡೆದು ಹೋಯಿತು. ಆ ಎದ್ದು ನಿಂತು ಹೋದ ಮೇಲೆ ನಾನಿಲ್ಲಿ ಬಂದೆ. ಆಗ ಎಲ್ಲ ಹಾವುಗಳನ್ನ ಸುಟ್ಟು ಬೂದಿ ಮಾಡಬೇಕು ಅಂತ ಜನಮೇಜಯನ ಚಂದೆ ಪರೀಕ್ಷಿತ್. ಆ ಪರೀಕ್ಷಿದ್ರಾಜರನ್ನ ಕಚ್ಚಿ ಕೊಂದದ್ದು ತಕ್ಷಕ ಹಾವು, ಸರ್ಪ. ಅದಂತನ್ನುವ ಸಿಟ್ಟಿನಿಂದಾಗಿ ಸರ್ಪ ಜಾತಿಯನ್ನೇ ಸುಟ್ಟಾಕಬೇಕು ಅಂತ ಜನಮೇಜಯ ಬೇಡ ಬೇಡ ಅಂದ್ರೆ ಕೇಳಲಿಲ್ಲ. ಸರ್ಪಸತ್ರವನ್ನು ಹೂಡಿ ಯಜ್ಞವನ್ನು ಮಾಡಿದ. ಸಾವಿರ ಹಾವುಗಳು ಸತ್ತೋಯಿತು. ಆಗ ಮಧ್ಯ ಆಸ್ತಿಕ ಬಂದು ತಡೆದು ನಿಲ್ಲಿಸಿದ. ಆ ಸರ್ಪಸತ್ರಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಆ ಯಜ್ಞಗಳ ಮಧ್ಯದಲ್ಲಿ ವೈಶಂಪಾಯನರು ಜನಮೇಜಯನಿಗೆ ಮಹಾಭಾರತವನ್ನು ಹೇಳಿದರು. ಏನು ಸುಂದರ! ಸ್ವಯಂ ವೇದವ್ಯಾಸದೇವರು ಇದ್ದಾರೆ, ವೇದವ್ಯಾಸದೇವರು ಕುಳಿತಿದ್ದಾರೆ, ಸರ್ವಸ್ವಾಮಿ ಪರಮಾತ್ಮ ಕೂತಿದ್ದಾನೆ. ಆಗ ವೈಶಂಪಾಯನರಿಂದ ಜನಮೇಜಯನಿಗೆ ಮಹಾಭಾರತವನ್ನ ಹೇಳಿಸಿದ್ದಾರೆ. ಆಗ ಆ ವೇದವ್ಯಾಸದೇವರ ಸನ್ನಿಧಾನದಲ್ಲಿ ಸತ್ರ ನಡೆದಾಗ ಆ ಜನಮೇಜಯ ಕೇಳಿದ ಮಹಾಭಾರತವನ್ನ ನಾನು ಒಂದೊಂದಕ್ಷರವನ್ನೂ ಕೇಳಿದೆ, ಕಿವಿಯಲ್ಲಿ ಇಟ್ಕೊಂಡೆ, ಮನಸ್ಸಿನಲ್ಲಿ ಇಟ್ಕೊಂಡೆ. ಆ ಅಕ್ಷರಗಳನ್ನ ಅರ್ಚನೆ ಮಾಡಿ ಮನಸ್ಸಿನೊಳಗೆ ಆರಾಧನೆ ಮಾಡಿದೆ. ಮನನ ನಿಧಿಧ್ಯಾಸನಗಳಿಂದ ಗಟ್ಟಿ ಮಾಡಿಕೊಂಡೆ. ಆದ್ದರಿಂದ ಆ ಕಥೆಯೆಲ್ಲ ನನ್ನ ಮನಸ್ಸಿನೊಳಗಿದೆ. ಕೃಷ್ಣದ್ವೈಪಾಯನ ಪ್ರೋಕ್ತಾಹ ಸುಪುಣ್ಯಾಹ ವಿವಿಧ ಕಥಾ. ಒಂದೊಂದು ಕಥೆ ಪರಮ ಪುಣ್ಯ, ಪರಮ ಮಂಗಲ. ಅಂತಹ ಉತ್ತಮವಾಗಿರುವಂತಹ ಪುಣ್ಯದ ಕಥೆಗಳನ್ನ ಕೇಳಿ ನಾನು ಬಂದಿದ್ದೇನೆ. ಏನು ವಿಚಿತ್ರವಾದದ್ದು ಮಹಾಭಾರತ! ವಿಚಿತ್ರ ಅರ್ಥಗಳು. ಮಹಾಭಾರತ ಸಂಶಿತಾ ಬಹು ಕಥಾ. ಒಂದೊಂದು ಕಥೆ ಪರಮ ಪುಣ್ಯ, ಒಂದೊಂದು ಕಥೆ ಪರಮ ಪುಣ್ಯ, ಪರಮ ಮಂಗಲ. ಅಂತಹ ಉತ್ತಮವಾಗಿರುವಂತಹ ಪುಣ್ಯದ ಕಥೆಗಳನ್ನ ಕೇಳಿ ನಾನು ಬಂದಿದ್ದೇನೆ. ಏನು ವಿಚಿತ್ರವಾದದ್ದು ಮಹಾಭಾರತ! ವಿಚಿತ್ರ ಅರ್ಥಗಳು, ಆ ಅರ್ಥ ತಿಳಿಯುವುದಿಲ್ಲ. ಮಹಾಭಾರತ ಸಂಶಿತಾ ಬಹೂನಿ ಸಂಪರಿಕ್ರಮ್ಯ. ಅದಾದ ಮೇಲೆ ತೀರ್ಥಕ್ಷೇತ್ರಗಳಿಗೆ ಹೋದೆ. ಎಲ್ಲ ತೀರ್ಥಗಳಿಗೆ, ಮಹಾಭಾರತದಲ್ಲಿ ನೂರಾರು ತೀರ್ಥಗಳಿವೆ. ಆ ಎಲ್ಲ ತೀರ್ಥಗಳಿಗೆ ಹೋಗಿ 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 ಅಲ್ಲಿ ಸ್ನಾನ ಮಾಡಿ, ಕ್ಷೇತ್ರಗಳಲ್ಲಿ ಭಗವದ್ ಆರಾಧನೆಯನ್ನು ಮಾಡಿ, ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಟ್ಟು ಅವರೆಲ್ಲರ ಸಂತೋಷಗೊಳಿಸಿ ಆಮೇಲೆ ಇಲ್ಲಿ ಬಂದಿದ್ದೇನೆ. ಸಮಂತ ಪಂಚಕಂ ನಾಮ ಪುಣ್ಯಂ ದ್ವಿಜ ನಿಷೇವಿತಂ. ಸಮಂತ ಪಂಚಕ ಅಂತ ಒಂದು ಉತ್ತಮವಾಗಿರುವಂತಹ ಕ್ಷೇತ್ರ. ಅಲ್ಲಿ ಪರಶುರಾಮ ದೇವರು 5 ಕುಂಡಗಳನ್ನು ಮಾಡಿದ್ದಾರೆ. ಆ ಕುಂಡಗಳಲ್ಲಿ ತಮ್ಮ ಪಿತೃಗಳಿಗೆ ತೃಪ್ತಿಯಾಗಬೇಕು ಅಂತ ರಕ್ತದಿಂದ ತರ್ಪಣವನ್ನು ಕೊಟ್ಟರು. ಅಂತಹ ಸಮಂತ ಪಂಚಕ ಏನ್ ಪವಿತ್ರ ಕ್ಷೇತ್ರ ಅದು. ಸಾಕ್ಷಾತ್ ಪರಶುರಾಮರು ನಿರ್ಮಾಣ ಮಾಡಿದಂಥದ್ದು. ಪರಶುರಾಮರ ಇನ್ನೊಂದು ಕ್ಷೇತ್ರ ಪಾಜಕ. ಪರಶುರಾಮರ ಒಂದು ಕ್ಷೇತ್ರ ಕುರುಕ್ಷೇತ್ರ ಸಮಂತ ಪಂಚಕ, ಇನ್ನೊಂದು ಕ್ಷೇತ್ರ ಪಾಜಕ. ಕಂ ಯದ್ದಧಾತ್ ಸಕಲಂ ಖಲು ವಿಶ್ವಪಾಜಾತ್. ಅಂತಹ ಪವಿತ್ರವಾದಂತಹದ್ದು. ಆ ಕುರುಕ್ಷೇತ್ರಕ್ಕೆ ಸಮಂತ ಪಂಚಕಕ್ಕೆ ಹೋಗಿ ಆ 5 ಮಡುವುಗಳಲ್ಲಿ ಸ್ನಾನ ಮಾಡಿ ನನ್ನೆಲ್ಲ ಪಾಪಗಳನ್ನು ಕಳೆದುಕೊಂಡು ಆ ಜ್ಞಾನವನ್ನು ದೃಢ ಮಾಡಿಕೊಂಡು ನಾನಿಲ್ಲಿ ಬಂದಿದ್ದೆ. ಗತವಾನಸ್ಮಿ ತಂ ದೇಶಂ ಯುದ್ಧಂ ಯತ್ರಾಭವತ್ ಪುರ. ಇದೇ ಕೆಲವು ದಿನಗಳ ಹಿಂದೆ ಏನು ಯುದ್ಧವಾಯಿತಲ್ಲ, ಆ ಯುದ್ಧವಾದ ಪ್ರದೇಶದಲ್ಲಿ ನಾನು ಹೋಗಿ ಬಂದೆ. ಕುರುಣಾಂ ಪಾಂಡವಾನಾಂಚ ಸರ್ವೇಶಾಂಚ ಪರೀಕ್ಷಿತಾಂ ಮಹೀಕ್ಷಿತಾಂ. ತಾವು ನೋಡಿದರೆ, ನೀವೆಲ್ಲ ಋಷಿಗಳು ನೋಡಿದರೆ ಬ್ರಹ್ಮಭೂತರಾಗಿದ್ದೀರಿ. ದೇವರಲ್ಲೇನೆ ನಿಮ್ಮ ಮನಸ್ಸು, ದೇವರಲ್ಲೇನೆ ನಿಮ್ಮ ಅಸ್ತಿತ್ವ.
ನಿಮ್ಮ ಚಲನವಲನ, ನಿಮ್ಮ ಓಡಾಟ, ನಿಮ್ಮ ಊಟ, ನಿಮ್ಮ ಮಾತು, ನಿಮ್ಮ ಹರಟೆ ಎಲ್ಲ ದೇವರೇ. ಹೀಗೆ ಅಂತ ನಿಮ್ಮ ಮುಖದ ಮೇಲೆ ತೋರ್ತದೆ, ಅಷ್ಟು ಸ್ಪಷ್ಟವಾಗಿದೆ. ಇಂಥ ಮಹಾನುಭಾವರು ಬ್ರಹ್ಮಭೂತಾಹಿತೆ ಮೇ ಮತಾಹ. ಒಬ್ಬೊಬ್ಬರು ಸೂರ್ಯನಂತೆ ನಿಮ್ಮ ಪ್ರಕಾಶ. ನಿಮ್ಮ ಹತ್ತಿರ ನಾನು ಬಂದಿದ್ದೇನೆ, ನನ್ನ ಭಾಗ್ಯ. ಪುರಾಣಗಳಲ್ಲಿ ಹೇಳಿದ ಧರ್ಮಾರ್ಥ ವಿಷಯಕವಾದ ಕಥೆಗಳನ್ನು ಹೇಳ್ತೇನೆ ಸ್ವಾಮಿ. ಋಷಿಗಳು ಹೇಳ್ತಾರೆ, ದ್ವೀಪಾಯನ ವೇದವ್ಯಾಸದೇವರು ಹೇಳಿದಂತಹ ಏನೊಂದು ಅಮೋಘವಾದ ಮಹಾಭಾರತವಿದೆ, ಆಖ್ಯಾನಗಳಲ್ಲಿ ವರಿಷ್ಠವಾದದ್ದು. ಮೇಲ್ ನೋಡಿದರೆ ಸರಳವಾದ ಶಬ್ದ, ಆದರೆ ಅತ್ಯಂತ ಗಂಭೀರವಾದ ಅರ್ಥ. ವಿಚಿತ್ರ ಪದ ಪರ್ವಣಃ ಸೂಕ್ಷ್ಮಾರ್ಥ ನ್ಯಾಯಯುಕ್ತಸ್ಯ. ಅತಿ ಸೂಕ್ಷ್ಮವಾದಂತಹ ಅರ್ಥಗಳು ಅದರಲ್ಲಿ ತುಂಬಿವೆ, ವೇದಾರ್ಥಗಳಿಂದ ಭೂಷಿತವಾಗಿದೆ. ಇಂತಹ ಭಾರತ ಇತಿಹಾಸ ಇದು ಸಂಸ್ಕಾರೋಪಗತಾಂ ಬ್ರಾಹ್ಮೀ ಸಂಹಿತೆ ಇದೆ, ವೇದಗಳ ಸಂಹಿತೆ ಇದೆ. ವೇದಗಳ ಒಂದು ಭಾಷೆಯಾದರೆ ಇದರ ಮತ್ತೊಂದು ಭಾಷೆ ಇಷ್ಟೇ. ಅಂಥ ಅಮೋಘವಾದ ಗ್ರಂಥ, ನಾನಾ ಶಾಸ್ತ್ರೋಪಬೃಂಹಿತವಾದದ್ದು. ಇದನ್ನ 4 ವೇದಗಳಿಗಿಂತಲೂ ಮಿಕ್ಕಿ ಮಿಗಿಲಾಗಿರುವ ಗ್ರಂಥವಾಗಿ ಮಾಡ್ತೇನೆ ಅಂತ ವೇದವ್ಯಾಸದೇವರು ಮಾಡಿದ ಗ್ರಂಥ ಇದು. 4 ವೇದಗಳಿಗಿಂತ ಮಿಗಿಲಾಗಿರುವ ಗ್ರಂಥವಿದು. ಅದ್ಭುತ ಕರ್ಮ ವೇದವ್ಯಾಸದೇವರು. ಅಂಥ ವೇದವ್ಯಾಸರು ಮಾಡಿದ ಈ ಗ್ರಂಥವನ್ನ ನಾವು ಕೇಳಬೇಕು, ನಮಗೆ ಅಪೇಕ್ಷೆ ಇದೆಯಪ್ಪ, ಹೇಳು ಅಂದಾಗ ಸೌತಿ ಮಂಗಲಾಚರಣವನ್ನು ಮಾಡ್ತಾರೆ. ಆದ್ಯಂ ಪುರುಷಮೀಶಾನಂ ಪುರುಹೂತಂ ಪುರುಷ್ಟುತಂ ಋತಂ ಏಕಾಕ್ಷರಂ ಬ್ರಹ್ಮ ವ್ಯಕ್ತಾವ್ಯಕ್ತಂ ಸನಾತನಂ ಅಸಚ್ಚ ಸಚ್ಚೈವ ಯಚ್ಚ ಯದ್ವಿಶ್ವಂ ಸತಸತಃ ಪರಂ ಪರಾವಣಾಂ ಸೃಷ್ಟಾರಂ ಪುರಾಣಂ ಪರಮವ್ಯಯಂ ಮಂಗಲ್ಯಂ ಮಂಗಲಂ ವಿಷ್ಣುಂ ವರೆಣ್ಯಂ ಅನಘಂ ಶುಚಿಂ ನಮಸ್ಕೃತ್ಯ ಋಷಿಕೇಶಂ ಚರಾಚರ ಗುರುಂ ಹರಿಂ. ಎಲ್ಲ ಜಗತ್ತಿಗೆ ಸೃಷ್ಟಿಕರ್ತೃವಾದ, ಷಡ್ಗುಣ ಪೂರ್ಣನಾದ, ಸರ್ವಸ್ವಾಮಿಯಾದ, ಎಲ್ಲರೂ ಯಾವನನ್ನ ಮೇಲಿಂದ ಮೇಲೆ ಕರೀತಾರೋ, ಎಲ್ಲರೂ ಯಾರನ್ನ ಸ್ತೋತ್ರ ಮಾಡ್ತಾರೋ, ಜ್ಞಾನ ಸ್ವರೂಪನಾದ, ಏಕರೂಪನಾದ, ಏಕಾಕ್ಷರ ಪ್ರಧಾನವಾಗಿ ನಾಶರಹಿತನಾದ, ಗುಣಪೂರ್ಣ, ವ್ಯಕ್ತನೂ ಅವ್ಯಕ್ತನೂ ಸನಾತನ ಆಗಿರುವ, ಯಾರಿಗೆ ಹೊಂದಲು ಸಾಧ್ಯವಿಲ್ಲದ ರೂಪ ನಾರಾಯಣ, ಹೊಂದಲು ಸಾಧ್ಯವಿರುವ ವಾಸುದೇವಾದಿರೂಪಿಯಾದ, ಈ ಜಗತ್ತಿಗಿಂತಲೂ ಮಿಗಿಲಾಗಿರುವ, ಬ್ರಹ್ಮಾದಿ ದೇವತೆಗಳನ್ನು, ಸಾಮಾನ್ಯ ಕ್ರಿಮಿಕೀಟರನ್ನು ಸೃಷ್ಟಿಸುವ, ಎಲ್ಲ ಜೀವರ ಪುರಗಳಲ್ಲಿ ವಿದ್ಯಮಾನನಾದ, ಸರ್ವೋತ್ತಮನಾದ, ನಾಶರಹಿತ, ಮಂಗಲಪ್ರದನಾದ, ಸ್ವಯಂ ಮಂಗಲ ರೂಪನಾದ ಪರಮಾತ್ಮ. ಮಂಗಲ್ಯಂ ಮಂಗಲಂ ವಿಷ್ಣುಂ, ಸರ್ವರಿಗೆ ಪ್ರೇರಕನಾದ, ವರೆಣ್ಯ, ಅನಘ, ಶುದ್ಧ, ಪಾಪರಹಿತ, ಶುಚಿ, ಪವಿತ್ರ ಅಂಥ ಪರಮಾತ್ಮನನ್ನ ಚರಾಚರರಿಗೆ ಗುರುವಾದ ಹರಿ ಪರಮಾತ್ಮ. ಅವನು ನಮ್ಮೆಲ್ಲರ ಋಷಿಕೇಶ, ಎಲ್ಲರ ಇಂದ್ರಿಯಗಳಿಗೆ ಸ್ವಾಮಿ. ಅಂಥ ಪರಮಾತ್ಮನ ನಮಸ್ಕಾರ ಮಾಡಿ ನಾನು ಮಹಾಭಾರತವನ್ನು ಹೇಳ್ತೇನೆ. ಆ ಪರಮಾತ್ಮ ನಮ್ಮ ಎಲ್ಲ ಇಂದ್ರಿಯಗಳಿಗೆ ಪ್ರೇರಕನಾಗದೇ ಇದ್ರೆ ನಾವು ಮಾತಾಡುವಂತಿಲ್ಲ, ಶ್ವಾಸೋಚ್ಛ್ವಾಸವನ್ನು ಮಾಡುವಂತಿಲ್ಲ, ತಿಳಿಯುವಂತಿಲ್ಲ, ಕಣ್ಣು ಬಿಡುವಂತಿಲ್ಲ, ಏನು ಮಾಡಲು ಸಾಧ್ಯವಿಲ್ಲ. ಯಾತರವನಾನಯ್ಯ ಇಂದಿರೇಶ, ನೀನೇ ಹೋತ, ಎಲ್ಲ ಇಂದ್ರಿಯಗಳಲ್ಲಿದ್ದು ಸಕಲ ಕಾರ್ಯವನ್ನು ಮಾಡುವವನು ನೀನು. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿ ಮಾಂ. ಇದು ನಾರಾಯಣನ ಕಥೆ. ವೇದವ್ಯಾಸದೇವರು ಹೇಳಿದ್ದಾರೆ. ವೇದವ್ಯಾಸದೇವರು ಕೃಪೆ ಮಾಡಿದರೆ ಮಾತ್ರ ನಾನು ಹೇಳಬಲ್ಲೆ, ಇಲ್ಲದೆ ಇದ್ರೆ ಹೇಳಲಿಕ್ಕಾಗುವುದಿಲ್ಲ, ಸರ್ವಥಾ ಹೇಳಲಿಕ್ಕಾಗುವುದಿಲ್ಲ. ಒಂದು ಮಾತು ಹೇಳ್ತೇನೆ, ಸರ್ವಾಶ್ರಮಾಭಿಗಮನಂ, ಎಲ್ಲ ಋಷಿಗಳ ಆಶ್ರಮ ಕ್ಷೇತ್ರಗಳಿಗೆ, ಪರ್ವತಗಳಿಗೆ, ಅರಣ್ಯಗಳಿಗೆ, ಕಾಡುಗಳಿಗೆ ಹೋಗಿ ಬನ್ನಿ, ಅದರ ಪುಣ್ಯ ಒಂದು ಕಡೆಗೆ ಹಾಕಿ. ಸರ್ವತೀರ್ಥಾಭಿಮರ್ಶನಂ, ಎಲ್ಲ ತೀರ್ಥಗಳಿಗೆ ಸ್ನಾನ ಮಾಡಿ ಬನ್ನಿ, ಅದರೆಲ್ಲದರ ಪುಣ್ಯ ಒಂದು ಕಡೆಗೆ ಹಾಕಿಟ್ಟು ನ ತಥಾ ಫಲದಂ ಸೂತೆ ನಾರಾಯಣ ಕಥಾ ಯಥಾ. ಭಗವಂತನ ಕಥೆಯನ್ನ ಕೇಳಿದರೆ ಏನು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಆ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ 100 ವರ್ಷಗಳವರೆಗೆ ಸ್ನಾನಾದಿಗಳನ್ನು ಮಾಡಿದರೂ ಇಷ್ಟು ಪುಣ್ಯ ಬರುವುದಿಲ್ಲ. ಇಷ್ಟು ಪುಣ್ಯ ಈ ಭಗವಂತನ ಕಥೆಯನ್ನ ಕೇಳಿದರೆ ಬರ್ತದೆ. ಪರಮಾತ್ಮನ ಮಹಾತ್ಮ್ಯ ಅದ್ಭುತವಾಗಿದೆ, ಅದನ್ನು ಕೇಳಿದರೆ ಅಷ್ಟು ಪುಣ್ಯ ಬರ್ತದೆ. ಅದಕ್ಕಾಗಿ ಹೇಳುವಂತಹ ಕ್ರಮ, ಅತ್ರೈವ ಗಂಗಾ
ಯಮುನಾ ಚ ತತ್ರ ತತ್ರೈವ ಗಂಗಾ ಯಮುನಾ ಚ ತತ್ರ ಗೋದಾವರಿ ತತ್ರ ಸರಸ್ವತಿ ಚ ಸರ್ವಾಣಿ ತೀರ್ಥಾನಿ ವಸಂತಿ ನದ್ಯಃ ಯತ್ರಾಚ್ಯುತೋದಾರ ಕಥಾ ಪ್ರಸಂಗ. ಭಗವಂತನ ಕಥೆಯನ್ನ ಎಲ್ಲಿ ಹೇಳ್ತಾರೆ ಅಲ್ಲೇ ಎಲ್ಲ ತೀರ್ಥಕ್ಷೇತ್ರಗಳು ಸನ್ನಿಹಿತವಾಗಿ. ಇಲ್ಲಿ ಭಗವಂತ ಅನಂತ ರೂಪಗಳಿಂದ ಇಲ್ಲಿ ಸನ್ನಿಹಿತನಾಗಿದ್ದಾನೆ. ಕಳೆದ ಬಾರಿ ಯಾವ ಭಗವಂತನ ವಿಶಿಷ್ಟ ಅಧಿಷ್ಠಾನಗಳು, ಯಾವ ಅಧಿಷ್ಠಾನದಲ್ಲಿರುವ ವಿಶಿಷ್ಟ ಭಗವಂತನ ಸನ್ನಿಹಿತ ಭಗವದ್ರೂಪಗಳು ಹಾಗೂ ದೇವತೆಗಳೆಲ್ಲ ಮಹಾಭಾರತವನ್ನು ಹೇಳಿಸಿದ್ರೋ ಆ ಎಲ್ಲ ದೇವರು ಮತ್ತೆ ಪುನಃ ಸನ್ನಿಹಿತರಾಗಿದ್ದಾರೆ. ಇನ್ನೂ ಅನಂತ ಸನ್ನಿಧಾನೋಪೇತರಾಗಿ ಸನ್ನಿಹಿತರಾಗಿದ್ದಾರೆ. ಆದ್ದರಿಂದ ಆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ವೇದವ್ಯಾಸ ದೇವರ ಇಲ್ಲಿ ಹೇಳ್ತಾರೆ ಒಂದು ಮಾತು, ಏನು ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸ್ಸೆ. ಇಡೀ ಬ್ರಹ್ಮಾಂಡದ ಒಳ ಹೊರಗೆ ವ್ಯಾಪ್ತನಾಗಿರುವಂತಹ ಭಗವಂತ, ಅನಂತ ತೇಜಸ್ವಿಯಾದ ಪರಮಾತ್ಮ ಆ ವೇದವ್ಯಾಸ ದೇವರು ಅವರ ಪ್ರಸಾದದಿಂದ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ, ನಾರಾಯಣ ಕಥೆಯನ್ನು ಹೇಳ್ತೇನೆ. ನಾಸ್ತಿ ನಾರಾಯಣ ಸಮಂ, ಸನ್ನಿಹಿತನಾಗಿರುವಂತಹ ಭಗವಂತನ ಸಮಾನವಾದಂತಹ ಜೀವರಾಶಿಗಳು ಅನಂತ ಜೀವರಾಶಿಗಳಲ್ಲಿ ಹಿಂದಿಲ್ಲ ಮುಂದಿಲ್ಲ, ಎಲ್ಲರಿಗೆ ಸ್ವಾಮಿ ನಿಯಾಮಕ ಪರಮಾತ್ಮ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಈ ಒಂದು ಮಾತಿನಿಂದ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಎಂಬ ಒಂದು ಮಾತಿನಿಂದ ಸಮಸ್ತ ಪುರುಷಾರ್ಥಗಳು, ಮೋಕ್ಷ ಬೇಕೋ ಈ ಮಾತಿನಿಂದಲೇ, ಇದರಿಂದ ಮತ್ತೊಂದಿಲ್ಲ. ಇದು ವ್ಯತಿರೇಕದಿಂದ ಹೇಳಿದ್ದರಿಂದ ಅನ್ವಯ ಸ್ವತಃ ಸಿದ್ಧ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಅಂತ ಹೇಳುವುದರಿಂದ ಪರಮಾತ್ಮ ಸರ್ವೋತ್ತಮ ಅಂತ ಸಿದ್ಧ. ಸರ್ವೋತ್ತಮ ಅಂತ ಹೇಳಿದರೆ ಕದಾಚಿತ್ ಪರಮಾತ್ಮನಿಗೂ ಉತ್ತಮರು ಸಮಾನರು ಇದ್ದಾರೋ ಅಂತ ಶಂಕೆ ಬರಬಹುದು. ನಾಸ್ತಿ ನಾರಾಯಣ ಸಮಂ ಅಂತ ವ್ಯತಿರೇಕ ಮುಖವಾಗಿ ಹೇಳಿದಾಗ ವಿಶೇಷವಾಗಿ ಸಿದ್ಧ. ಹಾಗಾಗಿ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಂ, ಎಲ್ಲ ಪುರುಷಾರ್ಥಗಳನ್ನ ನಾನು ಸಾಧಿಸ್ತೇನೆ ಅಂತನವ, ನಾನು ಸಾಧಿಸ್ತೇನೆ ಅಂತ ಹೇಳಿದಂತಹ ಮಾತು. ಈ ವಾಕ್ಯದಿಂದ ಪ್ರಾರಂಭವಾಗಿರುವಂತಹ ಮಹಾಭಾರತ ಕೊನೆಗೂ ನಾಸ್ತಿ ನಾರಾಯಣ ಸಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಎಂಬ ವಾಕ್ಯವೇ ಕೊನೆಗೆ ಬಂದು ಮಹಾಭಾರತದ ಸಮಾಪ್ತಿಯಾಗ್ತದೆ. ಆದ್ದರಿಂದ ಆದ್ಯಂತರೋರಿತ್ಯವದತ್ಸ ಯಸ್ಮಾದ್ ವ್ಯಾಸಾತ್ಮಕೋ ಶಕ್ತಿ ರುದಾರ ವ್ಯಾಸಾತ್ಮಕೋ ವಿಷ್ಣು ರುದಾರ ಶಕ್ತಿ ತಸ್ಮಾತ್ ಹರಿಸದ್ಗುಣಾನಾಂ ನಿರ್ಣೀಯತೆ ಭಾರತಗ ಕಥೈಷಾ. ಆದ್ದರಿಂದ ಭಗವಂತನ ಸರ್ವೋತ್ತಮತ್ವವೇ ಇಲ್ಲಿ ಪ್ರತಿಪಾದ್ಯವಾಗಿದೆ. ಅದರಿಂದ ಸರ್ವಾರ್ಥಗಳು, ಇಲ್ಲಿ ಧರ್ಮ ಅಲ್ಲಿ ಮೋಕ್ಷ ಎಲ್ಲವೂ ಸಿದ್ಧವಾಗತ್ತೆ. ಅಂತಹ ಈ ಭಗವಂತನ ತತ್ವವನ್ನು ಪ್ರತಿಪಾದನೆ ಮಾಡುವ ಮಹಾಭಾರತವನ್ನ ನಾನು ಕಥೆಯನ್ನು ಹೇಳ್ತೇನೆ ಅಂತ ಸೂತಾಚಾರ್ಯರ ಮಕ್ಕಳು ಶೌನಕಾದಿ ಋಷಿಗಳಿಗೆ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಹಾಭಾರತದ ಕಥೆ ವೇದವ್ಯಾಸರ ಅನುಗ್ರಹದಿಂದ, ಪ್ರತಿಪಾದ್ಯನಾದ ನಾರಾಯಣನ ಕೃಪೆಯಿಂದ, ಎಲ್ಲ ದೇವತೆಗಳ ಅನುಗ್ರಹದಿಂದ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಪರಮಪೂಜ್ಯ ಆಚಾರ್ಯರು ಹಾಗೂ ಎಲ್ಲ ಗುರುಗಳ ಅಂತರ್ಯಾಮಿಯಾಗಿರುವಂತಹ ಭಗವಂತ, ಮಧ್ವಾಂತಃಕರಣ ರೂಢನಾಗಿರುವಂತಹ ಭಗವಂತ ಸುಪ್ರಸನ್ನನಾಗಿ ಈ ಕಾರ್ಯವನ್ನ ನಿರ್ವಿಘ್ನವಾಗಿ ಅಖಂಡವಾಗಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡೋಣ. ತಾವು ಎಲ್ಲರೂ ಕೂಡ ಈ ವಿಶೇಷವಾದ ಪ್ರಾರ್ಥನೆಯನ್ನ ಮಾಡಬೇಕು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಸ್ಸಲವ ದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.